ಓಂ ಗಣನಾನ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಿಶೃಣ್ವನ್ನೋತಿಭಿಸ್ಸೀದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನಾದಿವಾ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಎಲ್ಲರಿಗೂ ಸ್ವಾಗತ. ನಾವು ಹೋದ ವಾರದ ತನಕ ಪ್ರಶ್ನೋಪನಿಷತ್ ಎನ್ನುವ ಒಂದು ಉಪನಿಷತ್ತಿನ ವಿಚಾರದಲ್ಲಿ 5ನೇ ಪ್ರಶ್ನೆ, ಜಾಬಾಲಿ ಕೇಳುವಂಥ 5ನೇ ಪ್ರಶ್ನೆ ಮತ್ತು ಅದರಲ್ಲಿ ಉತ್ತರ ರೂಪದಲ್ಲಿ 5ನೇ ಮಂತ್ರವನ್ನು ನಾವು ಮುಗಿಸಿದ್ವಿ. ಯಾವುದು ಓಂಕಾರದ ಬಗ್ಗೆ ಮಾತುಗಳನ್ನಾಡಿದ್ವಿ. ಈಗ 6ನೇ ಮಂತ್ರ ನೋಡೋಣ. ತಿಸ್ರ ಮಾತ್ರ ಮೃತ್ಯುಮತ್ಯ ಪ್ರಯುಕ್ತ ಅನ್ಯೋನ್ಯಸಕ್ತ ಅನವಿಪ್ರಯುಕ್ತ ಕ್ರಿಯಾಸು ವಾಕ್ಯಾಭ್ಯಂತರ ಮಧ್ಯಮಾಸು ಸಮ್ಯನ್ ಪ್ರಯುಕ್ತಾಸು ನ ಕಂಬತಜ್ಞ ಅಂತ. ಈಗ 6ನೇ ಉತ್ತರವನ್ನು ಪಿಪ್ಪಲಾದರು ಜಾಬಾಲಿಗೆ ಕೊಡ್ತಾ ಇದ್ದಾರೆ. ನಾವು ಹೋದ್ವಾರ ನೋಡಿದ್ವಿ ಅಭಿಮಾನ ಮತ್ತು ಅವಿಧ್ಯಾನ. ಫಸ್ಟ್ ಅಭಿಮಾನ ಯಾರದರ ಮೇಲೆ? ಸೂರ್ಯನ ಮೇಲೆ ಅಭಿಮಾನ ಇರಬೇಕು ಮತ್ತು ಅಭಿಧ್ಯಾನಿಸಬೇಕು ಅನ್ನೋ ವಿಚಾರ ನೋಡಿದ್ವಿ. ಅದೆಲ್ಲ ನಿಮಗೆ ಮನನ ಆಗಿದೆ ಅಂತ ಭಾವಿಸುತ್ತಾ ಮುಂದಕ್ಕೆ ಹೇಳ್ತಾ ಇದ್ದೀನಿ. ಈ ರೀತಿಯಲ್ಲಿ ಅಭಿಮಾನದಿಂದ ಅಭಿಧ್ಯಾನಕ್ಕೆ ಬಂದಾಗ ಈ ಪರಸ್ಪರ ಸಂಬಂಧವುಳ್ಳ ಈ 3 ಮಾತ್ರೆಗಳನ್ನು ಒಂದೊಂದೇ ವಿಷಯದಲ್ಲಿ ವಿಶೇಷವಾಗಿ ಪ್ರಯೋಗಿಸಿದರೆ ಅವು ಮೃತ್ಯುವಿನ ಅಧೀನವಾಗುವವು. ಹೊರಗಿನ ಒಳಗಿನ ಮಧ್ಯದ ಕ್ರಿಯೆಗಳನ್ನು ಚೆನ್ನಾಗಿ ಮಾಡಿದರೆ ಜ್ಞಾನಿಯು ಕಂಪಿಸುವುದಿಲ್ಲ. ಇದು ಈ ಮಂತ್ರದ ಒಂದು ಅರ್ಥ. ಇದೇನು ಹಾಗಂದ್ರೆ ನೋಡೋಣ. ಯಾವ ವ್ಯಕ್ತಿ ಆ ಒಂದು ಸೂರ್ಯನ ಮಾಪನದಲ್ಲಿ ಅಂದರೆ ಪ್ರಾಬಬಿಲಿಟೀಸ್ ಅಥವಾ ಪೊಟೆನ್ಷಿಯಲ್ ಇರುವಂಥದ್ದೇನು ಭೂಮಿಗೆ ತಲುಪುವಂಥದ್ದು, ಜೀವ ಮತ್ತು ಜಾಗೃತಿ, ಈ ಎರಡರ ಒಂದು ವಿಚಾರವನ್ನು ಹೊಂದಿರುವತಕ್ಕಂತಹ 3 ರೀತಿಯಾದ ಪ್ರಜ್ಞಾ ಅವಸ್ಥೆಗಳು, ಪೃಥಕ್ ಜ್ಞಾನದ ಅವಸ್ಥೆಗಳು ಅಂದರೆ ಅಕಾರ ಉಕಾರ ಮಕಾರ ಅಂದರೆ ಎಚ್ಚರ, ಸ್ವಪ್ನ ಮತ್ತು ಸುಷುಪ್ತಿ. ಈ 3 ಅವಧಿಗಳನ್ನು ಈ 3 ಅವಧಿಗಳು ಕೂಡ ಒಂದಕ್ಕೊಂದು ಸಂಬಂಧ ಹೊಂದಿವೆ. ಹೇಗೆ ಸಂಬಂಧ ಹೊಂದಿವೆ ಅಂತಂದರೆ, ಈ 3 ಜರುಗಬೇಕಾದರೆ ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಬೇಕು. ಆ ಪ್ಲ್ಯಾಟ್ಫಾರ್ಮ್ ಯಾವುದು? ಅದೇ ತುರಿಯ. ಅಂದರೆ ತುರಿಯದ ಮೇಲೆ ಎಚ್ಚರ, ಸ್ವಪ್ನ, ಸುಷುಪ್ತಿಗಳು ಒಂದೊಂದು ಅವಸ್ಥೆಗಳನ್ನು, ಪ್ರಜ್ಞೆಯ ಅವಸ್ಥೆಗಳನ್ನು ಬದಲಾಯಿಸುತ್ತಿರುತ್ತೆ. ಅಂದರೆ ಪೃಥಕ್ ಜ್ಞಾನ ಅಂದರೆ ಸಪರೇಟೆಡ್ ನಾಲೆಡ್ಜ್. ಅಂದರೆ ನಾನು ಮತ್ತೆ ಪ್ರಪಂಚ, ನಾನು ಮತ್ತೆ ಅದು, ನಾನು ಮತ್ತೆ ಇದು, ನಾನು ಮತ್ತೆ ನಾವು, ಈ ರೀತಿಯಾದ ಒಂದು ದ್ವೈತ ಸ್ಥಿತಿಯಲ್ಲಿಗೆ ನಿರ್ಮಾಣವಾಗಿರುವಂತಹ ಎಚ್ಚರ, ಸ್ವಪ್ನ, ಸುಷುಪ್ತಿಗಳ ಈ ಒಂದು ಅವಧಿಗಳು ಅವು ಪರಸ್ಪರ ಸಂಬಂಧವನ್ನು ತುರಿಯ ಎನ್ನುವ ಪ್ರಜ್ಞೆಯ ಮುಖಾಂತರದಲ್ಲಿ ಹೊಂದಿರ್ತವೆ. ಏಕೆಂದರೆ 3ರ ಸ್ಥಿತಿಗಳ ಬದಲಾಗುವಿಕೆಯ ಬೀಜರೂಪಗಳು ತುರಿಯ. ತುರಿಯ ಅಂದರೆ ಅಲ್ಟಿಮೇಟ್ ಕಾನ್ಷಿಯಸ್ನೆಸ್, ನಮ್ಮಲ್ಲಿರುವಂತಹ ಅಲ್ಟಿಮೇಟ್ ಕಾನ್ಷಿಯಸ್ನೆಸ್ ಅನ್ನುವುದರ ಆಧಾರದ ಮೇಲೆ, ಅಲ್ಲಿರುವ ಬೀಜಗಳ ಆಧಾರದ ಮೇಲೆ ಈ ರೀತಿಯಾದ 3 ರೀತಿಯಾದ ಪ್ರಜ್ಞಾವಸ್ಥೆಗಳು ಸಂಚಾರ ಮಾಡುತ್ತವೆ. ಒಂದಾದ ಮೇಲೆ ಒಂದು ಈ ರೀತಿಯಾಗಿ ನಾವುಗಳು ನಮ್ಮ ಪ್ರಜ್ಞೆ ಅವಸ್ಥೆಗಳನ್ನು ಬದಲಾಯಿಸಿಕೊಳ್ತಾ ಇರ್ತೇವೆ ನಿದ್ರೆಯಲ್ಲಿ. ಈ ರೀತಿಯಾಗಿರಬೇಕಾದರೆ ಅವುಗಳ ಸಂಬಂಧ ನಾವು ಈ ರೀತಿಯಾಗಿ ಅರಿತುಕೊಂಡು, ತುರಿಯದ ಮುಖಾಂತರ ಅರಿತುಕೊಂಡು ಅವುಗಳನ್ನು ನಾವು ಅಂದರೆ ಎಚ್ಚರವನ್ನು, ಸ್ವಪ್ನವನ್ನು, ಸುಷುಪ್ತಿಯನ್ನು, ಈ 3 ವಿಚಾರಗಳನ್ನು ನಾವು ವಿಶೇಷವಾಗಿ ಪ್ರಯೋಗಿಸಿದರೆ
ವಿಶೇಷವಾಗಿ ಪ್ರಯೋಗಿಸಿದರೆ, ಅಂದರೆ ವಿ ಶುಡ್ ಯೂಸ್ ದೀಸ್ ತ್ರೀ state of consciousness to realize the potentia from the sun. ಅದನ್ನು ಮಾಡಿಕೊಂಡಾಗ ಆ ಒಂದು ಅದರಲ್ಲಿರುವ ಒಂದು ಸಾಮರ್ಥ್ಯವನ್ನು ನಮ್ಮ ಪೃಥಕ್ ಜ್ಞಾನ, ಅಂದರೆ ಈ ಮೂರು ರೀತಿಯಾದ ಪೃಥಕ್ ಜ್ಞಾನದಲ್ಲಿ ನಾವು ಅದನ್ನು ಟಚ್ ಮಾಡಿ ಅದನ್ನು ನಾವು ನಮ್ಮ ರಿಯಾಲಿಟಿಗೆ ನಾವು ಕೊಲ್ಯಾಪ್ಸ್ ಮಾಡ್ಕೋಬಹುದು ಅನ್ನೋ ಒಂದು ವಿಚಾರವನ್ನು ಇಲ್ಲಿ ಇವರು ಹೇಳ್ತಾ ಇದ್ದಾರೆ. ಅವು ಮೃತ್ಯುವಿನ ಅಧೀನವಾಗುವವು. ಅಂದರೆ ಈ ರೀತಿ ಮಾಡ್ತಾ ಹೋದಾಗ ಏನಾಗುತ್ತೆ, ಈ ಮೂರು ರೀತಿಯಾದ ಪ್ರಜ್ಞಾವಸ್ಥೆಗಳು ಅವು ಒಂದು ದಿನ ಕೊನೆಗೊಳ್ಳತ್ತೆ. ಹೇಳಿ ಪ್ರಫುಲ್ಲತ ಅವರೇ. ಕೊಲಾಪ್ಸ್ ಅಂದ್ರೆ ಹೇಗೆ ಸರ್? ಕೊಲ್ಯಾಪ್ಸ್ ಅಂತಂದ್ರೆ ಈಗ ಪೊಟೆನ್ಷಿಯಾ ಅಂದ್ರೆ ಸತ್ಯದ ಒಂದು ಪೊಟೆನ್ಷಿಯಾ ಅಂದ್ರೆ ಸಾಮರ್ಥ್ಯ, ಅದು ಸಾರ್ವಜನಿಕವಾಗಿರುತ್ತೆ. ಅಂದರೆ ಎಲ್ಲರಿಗೂ, ಸಕಲ ಪ್ರಪಂಚದ ಎಲ್ಲರಿಗೂ ಸಿಗುವಂತಹ ವಿಚಾರವಾಗಿರುತ್ತೆ. ಅದನ್ನ ನಾವು ಈ ಮೂರು ಪ್ರಜ್ಞಾವಸ್ಥೆಗಳಲ್ಲಿ, ಎಚ್ಚರ, ಸ್ವಪ್ನ, ಸುಷುಪ್ತಿಯಲ್ಲಿ ಜಾಗೃತಿ ಮತ್ತು ಜೀವ ಎರಡನ್ನ ಉಪಯೋಗಿಸಿ ಆ ಒಂದು ನಮ್ಮಲ್ಲಿರುವ ನಾನು ಎನ್ನುವ ಸಪರೇಟ್ ನಾಲೆಡ್ಜ್ ಇಂದ, ಆ ಒಂದು ಪ್ರಜ್ಞಾವಸ್ಥೆಯಿಂದ ನಾವು ಯಾವ ವಿಚಾರ ನಮಗೆ ಬೇಕು, ನಮಗೆ ಆರೋಗ್ಯದಲ್ಲಿ ಏನು ಬೇಕು, ಭಾಗ್ಯದಲ್ಲಿ ಏನು ಬೇಕು, ಎನಿಥಿಂಗ್, ಅದು ಧರ್ಮವೋ ಅಧರ್ಮವೋ ಅವೆಲ್ಲ ಆಮೇಲಿನ ವಿಚಾರ. ಆದರೆ ಏನು ಬೇಕು ಎನ್ನುವುದನ್ನು ನಾವು ಆ ಒಂದು ಸಪರೇಟ್ ಪ್ರಜ್ಞೆಯಿಂದ ನಾವು ಆ ಸಾಮರ್ಥ್ಯವನ್ನು ಮುಟ್ಟಿದಾಗ ಆ ಸಾಮರ್ಥ್ಯವು ಕಳಚಿಕೊಳ್ಳುತ್ತದೆ. ಅಂದರೆ ಕಳಚಿಕೊಳ್ಳುವುದು ಅಂತಂದರೆ ಇಲ್ಲಿ ಕೊಲ್ಯಾಪ್ಸ್ ಆಗೋದು ಅಂತಂದರೆ ಆ್ಯಕ್ಷನ್ಗೆ ಒಳಪಡುತ್ತೆ. ಆ್ಯಕ್ಷನ್ ಅಂದರೆ ಏನು? ಯಾವುದಕ್ಕೆ ಆ್ಯಕ್ಷನ್ನು? ಮಾಯೆಗೆ ಒಳಪಡುತ್ತೆ, ಅಂದರೆ ಒಂದು ಅಳತೆಗೆ ಒಳಪಡುತ್ತೆ. ಆ ಒಂದು ನಮ್ಮ ಒಂದು ಪೃಥಕ್ ಜ್ಞಾನ ಅಂದರೆ ಮೂರು ರೀತಿಯಾದ ಜಾಗೃತ ಪೃಥಜ್ಞಾನ, ಸ್ವಪ್ನದ ಪೃಥಜ್ಞಾನ, ಸುಷುಪ್ತಿಯ ಪೃಥಜ್ಞಾನ, ಈ ಮೂರು ರೀತಿಯಾದ ಜ್ಞಾನಗಳಿಂದ ನಾವು ಅದನ್ನು ಮುಟ್ಟಿದಾಗ ಅದು ನಮ್ಮ ಈ ಜ್ಞಾನದ ಮಟ್ಟಕ್ಕೆ, ಅಂದರೆ ನಮ್ಮ ಒಂದು ಈ ಒಂದು ಅಸ್ತಿತ್ವದ ಮಟ್ಟಕ್ಕೆ ಅದು ಅಳತೆಗೆ ಒಳಪಟ್ಟು ನಮ್ಮ ಒಂದು ರಿಯಾಲಿಟಿಯಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ, ಅಭಿವ್ಯಕ್ತಗೊಳ್ಳುತ್ತೆ. ನಮಗೆ ಆವಾಗ ನಮ್ಮ ಇಚ್ಛೆಗಳು ಪೂರ್ಣಗೊಳ್ಳುತ್ತೆ. ಈ ರೀತಿಯಾಗಿ ಅಂದರೆ ಪ್ರಜ್ಞೆಯಿಂದ ನಾವು ಸಾಮರ್ಥ್ಯವನ್ನು ಮುಟ್ಟಿದಾಗ, ಪ್ರಜ್ಞಾತ್ಮಕವಾಗಿ ಜಾಗೃತವಾಗಿ ಮುಟ್ಟಿದಾಗ ಜೀವದ ಸಹಾಯದಿಂದ ಅದು ಕಳಚಿಕೊಂಡು ಆ್ಯಕ್ಷನ್, ಒಂದು ಕ್ರಿಯೆಗೆ ಒಳಪಟ್ಟು ಆ ಕ್ರಿಯೆಯಿಂದ ನಮಗೆ ಒಂದು ಅಭಿವ್ಯಕ್ತ ರೂಪದಲ್ಲಿ ರಿಯಾಲಿಟಿನಲ್ಲಿ ನಮಗೆ ಸಿಗುತ್ತೆ. ನಾವು ಏನು ಬಯಸುತ್ತೀವಿ ಅದನ್ನು. ಈ ರೀತಿಯಾದ ಪ್ರಕ್ರಿಯೆಗೆ ಕೊಲ್ಯಾಪ್ಸ್ ಆಫ್ ದಿ ಪೊಟೆನ್ಷಿಯಾ ಅಂತ ನಾವು ಕರಿಬಹುದಾಗಿದೆ. ಪ್ರಫುಲ್ಲತ ಅವರೇ, ಅರ್ಥ ಆಯ್ತಾ? ಓಕೆ. ಇವು ನಾವು ಈ ರೀತಿ ಮಾಡ್ತಾ ಹೋದರೆ ನಾವು ಇಲ್ಲಿ ಸಿಕ್ಕಿಕೊಂಡಿದ್ದೇವಲ್ಲ, ನಾನು ಮತ್ತೆ ಅದು, ಇಹ ಮತ್ತೆ ಪರ, ನಾನು ಮತ್ತೆ ಪರಮಾತ್ಮ, ನಾನು ಮತ್ತೆ ಬ್ರಹ್ಮ, ನಾನು ಮತ್ತೆ ಸತ್ಯ, ರಿಯಾಲಿಟಿ ವರ್ಸಸ್ ಯೂನಿವರ್ಸಾಲಿಟಿ, ಇಂಡಿವಿಜುವಾಲಿಟಿ ವಿತ್ ಯೂನಿವರ್ಸಾಲಿಟಿ. ಈ ರೀತಿಯಾಗಿ ನಾವು ಹಲವಾರು ಅಳತೆಗೋಲಲ್ಲಿ ನಮ್ಮ ಈಗ ಜೀವ ಮತ್ತು ಜಾಗೃತಿ ಇಲ್ಲಿ ಇದೆ. ಈ ರೀತಿಯಾಗಿದೆ. ಇವುಗಳು ಏನಾಗುತ್ತೆ, ನಾವು ಈ ಮೂರು ರೀತಿಯಾದ ಪ್ರಜ್ಞಾವಸ್ಥೆಗಳನ್ನು ನಾವು ಈ ರೀತಿಯಾಗಿ ಅಭಿಮಾನ ಮಾಡಿ ಅಭಿಧ್ಯಾನಿಸಿದಾಗ ಅವುಗಳು ಒಂದು ಕಾಲದಲ್ಲಿ ಮೃತ್ಯುವಿಗೆ ಅಧೀನವಾಗತ್ತೆ. ಅಂದರೆ ನಾವು ಧ್ಯಾನ ಕಾಲದಲ್ಲಿ ಜಾಗೃತ್, ಸ್ವಪ್ನ, ಸುಷುಪ್ತಿ ಎಂಬ ಮೂರು ಅವಸ್ಥೆಯಲ್ಲಿ ಇಲ್ಲೂ ಇರುವಂತಹ ಸಾಮರ್ಥ್ಯವನ್ನು ಈ ಓಂಕಾರ ರೂಪದಿಂದ ಧ್ಯಾನಿಸಿದರೆ ಅವಾಗ ಅವುಗಳು ಕ್ರಮೇಣವಾಗಿ ಮೃತ್ಯುವಿಗೆ ಅಧೀನವಾಗುತ್ತೆ. ಅಂದರೆ ಅರ್ಥ ಏನು? ನಮ್ಮ ಜೀವ ಮತ್ತು ಜಾಗೃತಿ ಸ್ಥಿರವಾಗಿರುತ್ತೆ, ಆದ ನಮ್ಮ ಈ ಮೂರು ಪ್ರಜ್ಞಾವಸ್ಥೆಗಳು ನಾಶಕ್ಕೆ ಹೊಂದುತ್ತೆ, ವಿನಾಶವಾಗುತ್ತವೆ. ಮುಂದೇನು ಅಂತ ನಾನು ಹೇಳ್ತೇನೆ. ಈಗ ಸದ್ಯಕ್ಕಿಷ್ಟು ತಿಳ್ಕೊಳ್ಳೋಣ. ಈ ಮೂರು ರೀತಿಯ ಪ್ರಜ್ಞೆಗಳಿಂದ ನಾವು ಆಚೆ ಬಂದಾಗ ನಮಗೆ ಹಲವಾರು ರೀತಿಯಾದ ಸ್ವತಂತ್ರ, ಹಲವಾರು ರೀತಿಯಾದ ವಿಚಾರ,
ಹಲವಾರು ರೀತಿಯಾದ ವಿಕಾಸ, ಹಲವು ರೀತಿಯಾದ ಕ್ರಾಂತಿ, ಈ ರೀತಿಯಾದ ಎಲ್ಲ ವಿಚಾರಗಳು ನಮ್ಮ ಅಧೀನಕ್ಕೆ ಒಳಪಡುತ್ತೆ. ಅದು ಯಾಕೆ ನಡೀತಾ ಇಲ್ಲ? ನಾವು ಅಂದ್ಕೊಂಡಿದ್ದು ಯಾಕೆ ಈ ಜಗತ್ತಿನಲ್ಲಿ ನಡೀತಾ ಇಲ್ಲ? ನಾವುಗಳು ಅಂದ್ಕೊಂಡಿದ್ದನ್ನ ನಾವು ಅದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಅದರ ಒಂದು ಉಪಯೋಗವನ್ನು ಪಡೆದುಕೊಳ್ಳಲಿಕ್ಕೆ ನಮಗೆ ಗೊತ್ತು ಇದೆಲ್ಲ ಇದೆ ಅಂತಂತ. ಆದರೆ ಅದನ್ನು ನಾವು ಉಪಯೋಗಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಬಿಕಾಸ್ ಆಫ್ ಅವರ್ ಲಿಮಿಟೇಷನ್ಸ್. ಆ ಲಿಮಿಟೇಷನ್ಸ್ ಅನ್ನೋದು ಎಲ್ಲಿಂದ ಬರುತ್ತೆ? ನಮ್ಮ ಪ್ರಜ್ಞೆಗಳ ವಿಸ್ತಾರದ ಮೇಲೆ ಅವಲಂಬಿತವಾಗಿರುತ್ತೆ. ಜಾಗೃತ, ಸ್ವಪ್ನ, ಸುಷುಪ್ತಿ, ಈ ಮೂರು ರೀತಿಯಾದ ಒಂದು ಪ್ರಜ್ಞಾವಸ್ಥೆಯಲ್ಲಿ. ಪ್ರಜ್ಞೆ ಅಂದರೆ ಏನು? ನಾನು ಹೇಳಿದ್ನಲ್ಲ, ಯಾರಾದರೂ ಹೇಳಿ, ವಾಟ್ ಈಸ್ ಪ್ರಜ್ಞೆ? ಕೀರ್ತಿಯವರೇ, ವಾಟ್ ಈಸ್ ಪ್ರಜ್ಞೆ? ಪೃಥಜ್ಞಾನ ಸರ್. ಕರೆಕ್ಟ್. ಸಪರೇಟ್ ಜ್ಞಾನ, ಪೃಥಕ್ ಜ್ಞಾನ, ಈ ಮೂರು ರೀತಿಯಾದ ಜ್ಞಾನಗಳು ನಮ್ಮ ಜೀವದ ಕರ್ಮದ ಆಧಾರ, ಹಿಂದಿನ ಜನ್ಮಗಳ ಸಾರದ, ಪ್ರಾರಬ್ಧಗಳ ಸಾರದ ಹಲವಾರು ರೀತಿಯಾದ 8 ರೀತಿಯಾದ ಗಡಿಯಾರ, ಕ್ಲಾಕ್ಸ್ ಅಥವಾ ಮೆಮೊರಿ, ಇವುಗಳ ಪ್ರಯುಕ್ತತೆಯಲ್ಲಿ ಇಲ್ಲಿ ಜನರೇಟ್ ಆಗಿರುವಂತಹ ವಿಚಾರವಾಗಿರುತ್ತೆ. ಇದು ಎಷ್ಟೇ ವಿಕಾಸ ಹೊಂದಿದ್ದರೂ ಕೂಡ ಒಂದು ಅಳತೆಯಲ್ಲಿ, ಒಂದು ಮಿತಿಯಲ್ಲಿ ಇರುತ್ತೆ. ನಾವು ಅವುಗಳನ್ನು ಹಾಗೆ ಉಪಯೋಗಿಸಿಕೊಂಡು ಜೀವನ ಮಾಡ್ತಾ ಇದ್ದೇವೆ. ಆದರೆ ಅವುಗಳ ಕೆಪಾಸಿಟಿಯನ್ನು ಮೀರಿ ಬೆಳೆಯಬೇಕು ಅಂದಾಗ, ಅಥವಾ ನಮ್ಮ ಕೆಪಾಸಿಟಿಗೆ ಮೀರಿದ ವಿಚಾರಗಳು ನನ್ನ ಜೀವನದಲ್ಲಿ ನನಗೆ ಸಿಗಬೇಕು, ಅದು ಯಾವುದೇ ಇರಲಿ, ಆರೋಗ್ಯವಿರಲಿ, ಭಾಗ್ಯವಿರಲಿ, ಸಂಬಂಧವಿರಲಿ, ಯಾವುದೇ ಇರಲಿ, ಕವಿತ್ವವಿರಲಿ, ವಿಜ್ಞಾನತ್ವವಿರಲಿ, ಯಾವುದೇ ಇರಲಿ, ಏನಾರ ಒಂದು ಬೇಕು. ಅಂದರೆ ಎಲ್ರಿಗೂ ಬೇಕು ಅನ್ಸೋದು ಯಾವಾಗ? ನಮಗೆ ಅನಿಸಿದಾಗ ಸಿಕ್ಕುವುದು. ಈಗ ಮಾವಿನ ಹಣ್ಣು ತಿನ್ನಬೇಕು, ದುಡ್ಡಿದ್ರೆ ಆಯಿತು, ಹೋಗಿ ತಗೊಂಬರ್ತೀವಿ, ತಿಂತೀವಿ. ಆದರೆ ಮಾವಿನ ಹಣ್ಣಿಗೆ ನಾವು ಸಾಧನೆ ಮಾಡಬೇಕೇ? ಇಲ್ಲ. ನಮ್ಮ ಹತ್ರ ದುಡ್ಡಿದ್ರೆ ಸಾಕು. ಆ ದುಡ್ಡಿಗೆ ಯಾವುದಾರ ಒಂದು ರೆಗ್ಯುಲರ್ ಜಾಬ್ ಮಾಡ್ತಾ ಇದ್ರೆ, ಆ ಜಾಬಿಂದ ಬರುವಂತಹ ಹಣದಿಂದ ನಾವು ಮಾವಿನ ಹಣ್ಣು ತಿನ್ನಬೇಕಾದಂತಹ ಆಸೆಯನ್ನು ನಾವು ಪೂರೈಸಿಕೊಳ್ಳಬಹುದು. ಆದರೆ ಋಷಿಗಳು ಇಲ್ಲಿ ಏನು ಹೇಳ್ತಾ ಇದ್ದಾರೆ ವಿಫಲಾದರು ಅಂತಂದರೆ, ಅದೆಲ್ಲ ನಿನ್ನ ಪೃಥಕ್ ಜ್ಞಾನದಲ್ಲಿ ಎಟುಕುವಂತಹ ವಿಚಾರಗಳನ್ನು ಬದಿಗೆ ಸರಿಸಿ. ಅಂದರೆ ಅವುಗಳು ಆಗತ್ತೆ, ಎಸ್ ಆಗತ್ತೆ, ಆದರೆ ಇವುಗಳಿಗೆ ಎಟುಕದ ಹಲವಾರು ವಿಚಾರಗಳ ಬೇಡಿಕೆಗಳು ಈ ಜೀವಕ್ಕೆ ಇದೆ, ಈ ಜೀವನಕ್ಕೆ ಇದೆ. ಆಗ ಅದನ್ನು ನಾವು ನಮ್ಮ ರಿಯಾಲಿಟಿನಲ್ಲಿ ನಾವು ಹೇಗೆ ಅದನ್ನು ಒಂದು ಅಭಿವ್ಯಕ್ತತೆಯನ್ನು ಗಳಿಸಿ ಅದನ್ನು ಉಪಯೋಗವನ್ನು ಪಡೆದುಕೊಂಡು ಆನಂದಕರವಾಗಿ ಜೀವನ ಸಾಗಿಸಬಹುದು ಎನ್ನುವುದಕ್ಕೆ ಈ ಒಂದು ಓಂಕಾರದ ಸಾಧನೆ, ಅದರ ಒಂದು ಫಸ್ಟು ಅಭಿಮಾನದಿಂದ, ಅಂದರೆ ಅದರ ಅಳತೆಗೆ ನಮ್ಮ ವರ್ತನೆ, ನಂತರ ಆ ಅಳತೆಯನ್ನು ನಾವು ಬಾಡಿ, ಮೈಂಡ್, ಇಂಟೆಲೆಕ್ಟ್ ಮೂರನ್ನು ಮೀರಿ ಅಲ್ಲಿ ವರ್ತನೆ, ಅಂದರೆ ತುರೀಯದಲ್ಲಿ ವರ್ತನೆ, ಆ ವರ್ತನೆಯನ್ನು ಮಾಡಿದಾಗ ಏನಾಗುತ್ತೆ? ನಾವು ಇದನ್ನು ಮಾಡ್ತಾ ಮಾಡ್ತಾ ಒಂದೊಂದೇ ವಿಚಾರಗಳು ನಮಗೆ ಕೈಗೆ ಹಿಡಿತಾ ಅವುಗಳು ಈ ಮೂರು ರೀತಿಯಾದ ಪ್ರಜ್ಞಾವಸ್ಥೆಗಳು ಮೃತ್ಯುವಿಗೆ ಅಧೀನವಾಗುತ್ತೆ. ಅಂದರೆ ಇದು ನಮ್ಮ ಜನ್ಮಾಂತರಗಳಲ್ಲಿ ಮನುಷ್ಯನಲ್ಲಿ ಇದೇ ಮೂರು ಪ್ರಜ್ಞಾವಸ್ಥೆಗಳು ತುರಿಯದ ಮೇಲೆ ಕುಳಿತು ಬರ್ತಾನೆ ಇದೆ ಉಪಯೋಗಿಸ್ತಾನೆ ಇದ್ದೀವಿ. ಆದರೆ something we want to go beyond these 3 dimensions of consciousness ಅಂತ ಅನ್ಕೊಳ್ಳೋಣ. ಅಥವಾ these 3 dimensions of consciousness defines our capability, ನಮ್ಮ ಸಾಮರ್ಥ್ಯವನ್ನು ನಿರ್ಧಾರ ಮಾಡುವಂತಹ ಈ ಮೂರು ಪೃಥಜ್ಞಾನದ ಆಯಾಮಗಳನ್ನು ಮೀರಿ ಹೋಗಿ ನಾವು ಸಮಥಿಂಗ್ ವಿ ವಾಂಟ್ ಮೋರ್, ದಿಲ್ ಮಾಂಗೆ ಮೋರ್ ಅಂತ ಏನು ಹೇಳ್ತಾರೆ, ಆ ಥರ ಸಮಥಿಂಗ್ ವಿ ವಾಂಟ್ ಮೋರ್, ಇದೆಲ್ಲ ಆಗಬೇಕು ಅಂದರೆ ಈ ಮೂರು ಪ್ರಜ್ಞಾವಸ್ಥೆಗಳು ನಾಶ ಹೊಂದಿ ನಾವು ಮುಂದಕ್ಕೆ ಹೋಗಬೇಕು. ಇವು ಮೃತ್ಯುವಿಗೆ ಅಧೀನವಾಗಬೇಕು. ಈ ರೀತಿ ಸಾಧನೆಯನ್ನು ಮಾಡ್ತಾ 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 ಒಂದು ದಿನ ಇವು ಮೃತ್ಯುವಿಗೆ ಅಧೀನವಾಗತ್ತೆ. ಈ ರೀತಿಯಾಗಿ ನಮ್ಮ ಬಾಹ್ಯದ ಕ್ರಿಯೆ, ನಮ್ಮ ಅಂತರಂಗದ ಕ್ರಿಯೆ ಮತ್ತು ಸ್ವಪ್ನ ರೂಪದ ನಮ್ಮ ಕರ್ಮಗಳ ಅವಲಂಬಿತ ಕ್ರಿಯೆಗಳನ್ನು ಚೆನ್ನಾಗಿ ಮಾಡಿದರೆ, ಅಂದರೆ
ಅಭಿಮಾನ ಅಭಿಧ್ಯಾನಿಸಿದರೆ, ಅಭಿಮಾನದಿಂದ ಅಭಿಧ್ಯಾನಿಸಿದರೆ ಅಂದರೆ ಇಫ್ ಯು ಟ್ರಾನ್ಸೆಂಡ್ ಅವರ್ ಸೆಲ್ಫ್ ಫ್ರಮ್ ಬಾಡಿ ಮೈಂಡ್ ಅಂಡ್ ಕಾನ್ಷಿಯಸ್ನೆಸ್ ವಿತ್ ದ ಅವೇರ್ನೆಸ್ ಮಾಡಿದಾಗ ಆಗ ಈ ಒಂದು ಆ ಥರ ಮಾಡಿದಂತಹ ಸಾಧನೆಯನ್ನು ಮಾಡಿದಂತಹ ವ್ಯಕ್ತಿಯು ಯಾವ ವಿಚಾರಕ್ಕೂ ಹೆದರುವುದಿಲ್ಲ. ಹೆದರಿಕೆ ಅಂದರೆ ಏನು, ಭಯ ಅಂದರೆ ಏನು? ಸಮಥಿಂಗ್ ಅನ್ನೋನ್, ಸಮಥಿಂಗ್ ನಮ್ಮ ಕೈಯಲ್ಲಿ ಇಲ್ಲದಲೇ ಇರುವುದು. ಅಜ್ಞಾನವೇ ಭಯಕ್ಕೆ ಕಾರಣ, ಭಯದಿಂದನೇ ನಮ್ಮ ಕಂಪನಕ್ಕೆ ಕಾರಣ, ಅಧೀರವಾಗುವುದಕ್ಕೆ ಕಾರಣ. ಹಾಗಾಗಿ ಧೈರ್ಯ ಎಲ್ಲಿ ಬರುತ್ತೆ ಅಂತಂದರೆ ಸಾಹಸವಿದ್ದರೆ. ಸಾಹಸ ಅಂದರೆ ಏನು? ಇಲ್ಲಿ ಅಭಿಮಾನ, ಅದನ್ನು ಗಳಿಸಿ ನಂತರ ಮಾಡುವಂತಹ ಅಭಿಧ್ಯಾನ. ಈ ವಿಚಾರಗಳನ್ನು ತಿಸ್ರ ಮಾತ್ರ ಮೃತ್ಯು ಮತ್ಯ ಪ್ರಯುಕ್ತ ಅನ್ಯೋನ್ಯಸಕ್ತ ಅನವಿಪ್ರಯುಕ್ತ ಕ್ರಿಯಾಸು ವಾಕ್ಯಾನಂತರ ಮಧ್ಯಮಾಸು ಸಮ್ಯಕ್ ಪ್ರಯುಕ್ತಾಸು ನ ಕಂಬದಜ್ಞ. ಹೀಗೆ ಮಾಡುವವನು ಯಾವುದಕ್ಕೂ ಹೆದರೋದಿಲ್ಲ, ಯಾರನ್ನು ಬೇಡೋದಿಲ್ಲ. ಅವನು ತನ್ನ ವಿಚಾರವನ್ನು ತಾನೇ ಸಾಧಿಸಿಕೊಳ್ತಾನೆ ಎನ್ನುವ ವಿಚಾರವನ್ನು ಈ ಒಂದು 6ನೇ ಮಂತ್ರ ಇಲ್ಲಿ ಹೇಳ್ತಾ ಇದೆ. ಇಷ್ಟು 6ನೇ ಮಂತ್ರ ಹೇಳ್ತಾ ಇದೆ. ಇಷ್ಟೊತ್ತು ಹೇಳಿದ ವಿಚಾರಗಳಲ್ಲಿ ಯಾರಿಗಾದರೂ ಅನುಮಾನ ಪ್ರಶ್ನೆಗಳಿದ್ರೆ ಕೇಳಿ, ಮುಂದಕ್ಕೆ ಹೋಗೋಕ್ಕೆ ಮುಂಚೆ. ಯಾರಿಗಾದ್ರು ಪ್ರಶ್ನೆ ಇದೆಯಾ? ಓಕೆ, ಯಾರಿಗೂ ಪ್ರಶ್ನೆ ಇಲ್ಲ ಅಂದರೆ ಈಗ 7ನೇ ಮಂತ್ರ. ಋಗ್ಭಿರೇತಂ ಯಜುರ್ಭಿರಂತರಿಕ್ಷಂ ಸಾಮಭಿರ್ಯತತ್ತ ಕವಯೋ ವೇದಯಂತ ತಮೋಂಕಾರೈನೈವ ಏತನೇನಾನ್ವೇತಿ ವಿದ್ವಾನ್ ಯಚ್ಛಾಂತಮಜರಮೃತಾಮಭಯಂ ಪರಂ ಚೇತಿ ಅಂತ ಪಿಪ್ಪಲಾದರು 5ನೇ ಪ್ರಶ್ನೆಯ 7ನೇ ಮಂತ್ರವನ್ನು ಹೇಳ್ತಾ ಇದ್ದಾರೆ. ಇದರ ಒಂದು ಕಡೆ ಮಂತ್ರ. ಪಿಪ್ಪಲಾದರು ಕೊಟ್ಟಂತಹ ಉತ್ತರದಲ್ಲಿ 7ನೇ ಮಂತ್ರ. ಇಲ್ಲಿ ನಾವು ನೋಡಿದ್ವಿ, ಹಿಂದಿನ ಮಂತ್ರದಲ್ಲಿ ತಿಸ್ರ ಮಾತ್ರ ಇದರಲ್ಲಿ ನೋಡಿದ್ವಿ. ಹೀಗೆಲ್ಲ ಮಾಡಿದವನಿಗೆ ಆಯ್ತು, ಅದೆಲ್ಲ ಮೃತ್ಯು ಅಧೀನವಾಗತ್ತೆ, 3 ಪ್ರಜ್ಞೆ ಇದಾಗತ್ತೆ, ಅದಾಗತ್ತೆ ಎಲ್ಲ ನೋಡಿದ್ವಿ. ಆ ಥರ ಮಾಡಿದವನು ಅವನಿಗೇನು ಸಿಗತ್ತೆ? ಎಷ್ಟು ಹಣ ಸಿಗತ್ತೆ, ಏನು ಸಿಗತ್ತೆ ಅನ್ನುವ ಒಂದು ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗಿರುತ್ತೆ. ಆಯ್ತಪ್ಪ, ಇದು ಮಾಡಿದೆ, ಏನು ಸೊ ವಾಟ್ ನೆಕ್ಸ್ಟ್ ಅನ್ನೋ ಒಂದು ವಿಚಾರ ಬರುತ್ತೆ. ಆಗ ಅದಕ್ಕೆ ಉತ್ತರವನ್ನು ಇವರು ಹೇಳ್ತಾ ಇದ್ದಾರೆ. ಋಕ್ಕುಗಳಿಂದ ಈ ಲೋಕವನ್ನು, ಯಜಸ್ಸುಗಳಿಂದ ಅಂತರಿಕ್ಷವನ್ನು. ಕೇಳಿ ಪ್ರಫುಲ್ಲತ್ ಅವರೇ. ಏನಿಲ್ಲ ಸರ್, ಅದೇ ಸರ್, ಎಲ್ಲರೂ ಈಗ ಜೀವನದಲ್ಲಿ ಅದೇ ಕೇಳೋದು. ಇದೆಲ್ಲ ಮಾಡಿದ್ರೆ ವೇದ ಎಲ್ಲ ತಿಳ್ಕೊಂಡು ಮಾಡೋದೇನು, ಏನ್ ಮಾಡೋದಿದೆ, ಇದೆಲ್ಲ ಮಾಡಿದ್ಮೇಲೆ ಏನು ಕೊಟ್ಟಿದೀವಿ, ಈ ತರಾನ ಕೇಳ್ತಾರೆ ಸರ್. ಹೌದು, ಅಂದ್ರೆ ಈಗ ಹೇಳಿದ್ನಲ್ಲ, ನಮ್ಮ ಈ ಒಂದು ಬಂಧನದಲ್ಲಿ ಇರುವಂತಹ, ಅಂದ್ರೆ ನಾವು ಒಂದು ಈ 3 ಪ್ರಜ್ಞಾವಸ್ಥೆಗಳನ್ನು ಹೊಂದಿ ಒಂದು ಲಿಮಿಟೇಷನ್ಸ್ ಅಲ್ಲಿ ಇದ್ದೀವಿ. ಈ ಲಿಮಿಟೇಷನ್ ಇಂದ ನಾವು ಫಿಸಿಕಲ್ ಎವಲ್ಯೂಷನ್, ಸೈಕಲಾಜಿಕಲ್ ರೆವಲ್ಯೂಷನ್ ಈ 2 ಹೊಂದುವುದು ಈ ವೇದದಿಂದ ಸಿಗುವಂತಹ ಅನುಕೂಲತೆ. ಪ್ರಫುಲ್ಲತಾ ಅವರೇ, ಈಗ ಇದೇ ಪ್ರಶ್ನೆಗೆ ಉತ್ತರ ಹೇಳ್ತಾ ಇದ್ದಾರೆ. ನೀವು ಕೇಳಿದ ಪ್ರಶ್ನೆಗೆ ಈಗ ಓಂಕಾರ ಇಷ್ಟೆಲ್ಲ ಹೇಳ್ಕೊಂಡ್ ಬಂದ್ರಲ್ಲ, ಏನು, ವಾಟ್ ನೆಕ್ಸ್ಟ್, ಇದರಿಂದ ಏನು ಪ್ರಯೋಜನ, ಯಾಕೆ ಮಾಡಬೇಕು? ಈ ರೀತಿ ಮಾಡಿದವನಿಗೆ ಏನು ಸಿಗುತ್ತೆ? ಋಕ್ಕಗಳು, ಮೊದಲು ಅದರ ಒಂದು ಭಾವಾರ್ಥ ಹೇಳ್ಬಿಡ್ತೀನಿ. ಋಕ್ಕಗಳಿಂದ ಈ ಲೋಕವನ್ನು, ಯಜಸ್ಸುಗಳಿಂದ ಅಂತರಿಕ್ಷವನ್ನು, ಸಾಮಗಳಿಂದ ಅಂದರೆ ಯಾವುದು ಕವಿಗಳು ತಿಳಿದಿರುವರು ಅದನ್ನು, ವಿದ್ವಾಂಸನು ಓಂಕಾರವೆಂಬ ಆಲಂಬನದಿಂದಲೇ ಹೊಂದುತ್ತಾನೆ. ಅವನು ಶಾಂತವಾದ, ಜರೆಯಿಲ್ಲದ, ಅಮೃತವಾದ, ಅಭಯವಾದ ಪರಬ್ರಹ್ಮವನ್ನು ಕೇವಲ ಓಂಕಾರದಿಂದಲೇ ಹೊಂದುತ್ತಾನೆ ಅಂತ ಉತ್ತರ ಕೊಡ್ತಾ ಇದ್ದಾರೆ. ಇದಕ್ಕೆ ನಾವು ಸ್ವಲ್ಪ ಒಳಗಡೆ ಇಳಿದು ನೋಡೋಣ. ಏನು ಹಾಗಂದ್ರೆ, ಋಕ್ಕುಗಳಿಂದ ಈ ಲೋಕವನ್ನು ಅಂದರೆ, ಋಕ್ಕುಗಳಂದ್ರೆ ಏನು? ಋತ, ದ ಪ್ರಿನ್ಸಿಪಲ್ಸ್. ಆ ಪ್ರಿನ್ಸಿಪಲ್ನ ಯೂಸ್ ಮಾಡಿಕೊಂಡು ನಾವು ವಾಸಿಸುತ್ತಿರುವಂತಹ ಲೋಕದಲ್ಲಿ ನಮಗೇನು ಬೇಕು ಅದನ್ನು ಸಾಧನೆಯನ್ನು
ಮಾಡ್ಕೋಬಹುದು. ಅಂದರೆ ಎಚ್ಚರ ಅನ್ನುವ ಪ್ರಜ್ಞಾಸ್ಥಿತಿಯಿಂದ ನಾವು ಜಾಗೃತದಲ್ಲಿ ಓಂಕಾರವನ್ನ ಅಭಿಮಾನದಿಂದ ಅಭಿಧ್ಯಾನಿಸಿದರೆ ನಾವು ಈ ಲೋಕದಲ್ಲಿ, ನಾವೀಗ ವಾಸ ಮಾಡುತ್ತಿರುವ ಲೋಕದಲ್ಲಿ ಏನು ಬೇಕು ಅದನ್ನ ಈ ರೀತಿ ಸಾಧನೆ ಮಾಡಿದವನು ಪಡೆಯುತ್ತಾನೆ. ನಂತರ ಯಜಸ್ಸುಗಳಿಂದ ಅಂತರಿಕ್ಷವನ್ನು, ಅಂದ್ರೆ ಏನರ್ಥ? ಕರ್ಮದಿಂದ, ಕರ್ಮ ಅಂದರೆ ಇದು ನಾವು ಸ್ವಪ್ನ ಭಾಗದಲ್ಲಿ ಜಾಗೃತೆಯನ್ನು ಗಳಿಸಿ ನಾವು ಸರಿಯಾಗಿ ಕರ್ಮವನ್ನು ಮಾಡಿದರೆ ಆ ಒಂದು ಯಜಸ್ಸಿನಿಂದ ನಾವು ಅಂತರಿಕ್ಷವನ್ನು, ಅಂದರೆ ವಿಲ್ ಗೆಟ್ ಎವ್ರಿಥಿಂಗ್ ವಾಟ್ ಯು ವಾಂಟ್ ವಿಚ್ ಈಸ್ ರಿಲೇಟೆಡ್ ಟು ಸ್ಪೇಸ್, ಅಂತರಿಕ್ಷ, ಅಲ್ಲಿಂದ ನಾವು ತಗೋಬಹುದು. ಮತ್ತೆ ಸಾಮಗಳಿಂದ ಅಂದ್ರೆ ಏನು? ಸುಷುಪ್ತಿ ಎಂಬ ಪ್ರಜ್ಞಾವಸ್ಥೆಯಲ್ಲಿ ಇರುವಂತಹ ಕವಿತ್ವ, ಅಂದ್ರೆ ಅಲ್ಲಿ ಇರುವ, ಅಂದ್ರೆ ಬಾಡಿ ಮೈಂಡ್ ಇಂಟಲೆಕ್ಟ್ ಅನ್ನು ಮೀರಿದುವಂತಹ ಕವಿತ್ವ. ಇದಕ್ಕೆ ಮಂತ್ರವನ್ನು ನಾವು ಬೃಹತಿ ಶಾಸ್ತ್ರದಲ್ಲಿ ನೀವೆಲ್ಲ ಹೇಳ್ಕೊಟ್ಟಿದ್ದೀನಿ. 137ನೇ ಮಂತ್ರ, ಓಂ ಕವಯೇ ನಮಃ. ಆ ರೀತಿಯಾದ ವಿಚಾರಗಳನ್ನು ನಾವು ಸುಷುಪ್ತಿಯ ಸಾಮ, ಅಂದರೆ ಅಲ್ಲಿಯ ಒಂದು DMT ಸೆಕ್ರೀಷನ್ ಇಂದ, ಅಲ್ಲಿ ಒಂದು ಅವೇರ್ನೆಸ್ ಇಂದ ನಾವು ಜಾಗೃತಿಗೆ ಇದನ್ನ ತಂದ್ಕೋಬಹುದು. ಅಂದ್ರೆ ಏನು? ಕವಿತ್ವ ಅಂದ್ರೆ ಏನು? ಬ್ರಹ್ಮಲೋಕ ಅಂದ್ರೆ ಏನು? ಬೃಹತ್ ಚಲನೆ ಮತ್ತು ಚಿಂತನೆ, ವಿಸ್ತಾರವಾದ ಚಲನೆ ಮತ್ತು ಚಿಂತನೆಯ ಮೊಟ್ಟ ಮೊದಲ ಸೂಚನೆ ಏನು ಅಂದರೆ ಕವಿತ್ವ. ಯಾರಲ್ಲಿ ಕವಿತ್ವವಿದೆ ಅವರು ತಮ್ಮ ಚಲನೆ ಮತ್ತು ಚಿಂತನೆಯನ್ನ ವಿಸ್ತಾರಗೊಳಿಸಿಕೊಳ್ಳುತ್ತಿದ್ದಾರೆ, ಹಲವು ಭಾಗ ವಿಸ್ತಾರಗೊಂಡಿದ್ದಾರೆ ಎನ್ನುವುದರ ಒಂದು ಇಂಡಿಕೇಶನ್. ಇದನ್ನು ನಾವು ಕವಿಗಳ ವಿಚಾರದಿಂದ ನಾವು ತಿಳ್ಕೋಬಹುದು. ಅಂದರೆ ಕವಿಗಳಿಗೆ ಹೊಳೆಯುವ ಪದ್ಯಗಳು ಅದು ಎಲ್ಲಿಂದ ಬರುತ್ತೆ ಅಂತ ಆಯಿತು. ಇಟ್ ಈಸ್ ನಾಟ್ ಫ್ರಮ್ ದಿ ಬಾಡಿ, ಇಟ್ ಈಸ್ ನಾಟ್ ಫ್ರಮ್ ದ ಮೈಂಡ್, ಇಟ್ ಈಸ್ ನಾಟ್ ಫ್ರಮ್ ದಿ ಇಂಟಲೆಕ್ಟ್, ಇಟ್ ಈಸ್ ಡೈರೆಕ್ಟ್ಲಿ ಕಾಲ್ಡ್ ಇಂಟೆಲಿಜೆನ್ಸ್, ಸಾಮ. ಅದಕ್ಕೆ ಬೇಕಾಗಿರುವುದು ಯಾವುದು? ಸಹಾಯ, ಸೋಮ. ಆ ರೀತಿಯಾದ ಒಂದು ವಿದ್ವಾಂಸತ್ವವನ್ನು ಮನುಷ್ಯ ಮತ್ತು ಅಂತರಿಕ್ಷ ಲೋಕ ಎರಡು, ಅಂದರೆ ನಾವು ವಾಸಿಸುತ್ತಿರುವ ಲೋಕದಲ್ಲಿ ಡಾಮಿನೇಷನ್, ಸ್ಪೇಸಲ್ಲಿ ಡಾಮಿನೇಷನ್, ನಂತರ ಬ್ರಹ್ಮಸ್ವರೂಪ ಬೃಹಚ್ಚಲನೆ ಮತ್ತು ಚಿಂತನೆಯ ನಮಗೆ ಹಿಡಿತ. ಈ ಮೂರನ್ನು ಕೂಡ ಅಂದರೆ ಋಕ್, ಯಜಸ್, ಸಾಮ, ಈ ಮೂರರಲ್ಲಿ ಉಪಯೋಗಿಸಬಹುದಾದ ಅಥರ್ವ, ಈ ಎಲ್ಲ ವಿಚಾರಗಳನ್ನು ಈ ಒಂದು ಕೇವಲ ಅಕಾರ, ಉಕಾರ, ಮಕಾರಗಳಿಂದ ಒಬ್ಬ ವ್ಯಕ್ತಿ ಅಭಿಮಾನದಿಂದ ಅಭಿಧ್ಯಾನಿಸಿದಾಗ ಅವನಿಗೆ ಅದು ಸಿಗತ್ತೆ. ಅವನೇ ಅಂಥವನನ್ನ ಏನಂತ ಕರೀತಾರೆ? ವಿದ್ವಾಂಸ. ವಿದ್ವಾಂಸ ಅಂತ ಕರೀತಾರೆ. ಅಂಥವನು ಈ ರೀತಿ ಪಡೆದಾದ್ಮೇಲೆ ಏನಾಗ್ತಾನೆ ಅಂದರೆ ಜಾಗೃತಿ, ಸ್ವಪ್ನ, ಸುಷುಪ್ತಿ ಈ ರೀತಿಯಾದ ಅವಸ್ಥೆಗಳೇ ಇಲ್ಲದ, ಈ ಅಂದರೆ ಈ ಮೂರು ಮೃತ್ಯುವಿಗೆ ಅಧೀನವಾದ ಆಗತ್ತೆ. ಅಧೀನವಾದಾಗ ಅವನಿಗೆ ಈ ಮೂರು ಅವಸ್ಥೆಗಳೇ ಇಲ್ಲದ ಮತ್ತೆ ಸಕಲ ಮಾಪನಗಳನ್ನು ಒಳಗೊಂಡಂತಹ ಪೃಥಕ್ ಪಂಚ, ಅಂದರೆ ಪ್ರಪಂಚ, ಪೃಥಕ್ ಪಂಚ, ಪೃಥ್ವ್ಯಾಪಸ್ತೇಜೋ ವಾಯುರಾಕಾಶಾತ್, ಈ 5 ವಿಚಾರಗಳಿಂದ ಮೂಡಿರುವಂತಹ ಪ್ರಪಂಚ, ಇವುಗಳು 5ಗಳ ಪೃಥಕ್ ಜ್ಞಾನದಿಂದ ಉಂಟಾಗಿರುವಂತಹ, ಪಂಚಗಳಿಂದ ಉಂಟಾಗಿರುವಂತಹ ಈ ಪ್ರಪಂಚ, ಅದನ್ನು ಮೀರಿ, ಈ 3 ಪ್ರಜ್ಞಾವಸ್ಥೆಯನ್ನು ಮೀರಿ ಅವನು
ಜೀವಿಸುತ್ತಾನೆ. ಅವನು ಸಾಯೋದಿಲ್ಲ. ಈ ಥರ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಟ್ರಾನ್ಸ್ಫಾರ್ಮೇಷನ್, ಟೆಸ್ಲೇಷನ್, ಟ್ರಾನ್ಸಿಷನ್ ಎಲ್ಲ ಆದಾಗ, ಮ್ಯಾನಿಫೆಸ್ಟ್ ಆದಾಗ ಇವೆಲ್ಲವೂ ಅವನು ಉನ್ನತ ಮಟ್ಟದಲ್ಲಿ ಜೀವಿಸುತ್ತಾನೆ. ಇದಕ್ಕೆ ಇನ್ನೂ ಡೀಟೇಲ್ ಆಗಿ ಇದು ಹೇಗೆ ನಡೆಯುತ್ತೆ ಅನ್ನೋದಕ್ಕೆ ನನ್ನ ವಿಕಾಸ ಪುಸ್ತಕವನ್ನು ಓದಿದರೆ ಅರ್ಥವಾಗುತ್ತೆ. ಮತ್ತು ಇವುಗಳ ವಿಚಾರಕ್ಕೆ ಅನುಕೂಲಕರವಾಗಿರುವ ರೀತಿಯಲ್ಲಿಗೆ ಉತ್ಕರ್ಷಣಂ ಸಂಸ್ಥೆ ನಾವುಗಳು ಆ ಒಂದು ವೇದ ಸಂಸ್ಕಾರ, ಸೈಕೋಸೊಮ್ಯಾಟಿಕ್ ವೇದ ಸಂಸ್ಕಾರವನ್ನು, ಅಂದರೆ ದೈಹಿಕ ಪ್ರಗತಿ, ವಿಕಾಸ ಮತ್ತು ಮಾನಸಿಕ ಕ್ರಾಂತಿ ಇವುಗಳಿಗೆ ಉಪಯೋಗಿಸ್ತಾ ಇದ್ದೇನೆ. ಇವುಗಳನ್ನು ರಿಸರ್ಚ್ ಮಾಡಿದ್ದೇನೆ. ಇಲ್ಲಿ ನೀವು ನೋಡ್ಬೋದು, ಆಲ್ರೆಡಿ ಕೆಲವರು ಅನುಭವವನ್ನು ತಗೊಂಡಿದ್ದೀರಾ. ಈ ರೀತಿಯಾಗಿ ಫಲವನ್ನು ಪಡಿತಾನೆ. ಅದಕ್ಕೆ ಇನ್ನೊಮ್ಮೆ ಮಂತ್ರ, ಋಗ್ಬೇರೆ ತಮ್ಯಜುರ್ಭಿರಂತರಿಕ್ಷಂ ಸಾಮಭಿರ್ಯತತ್ ಕವಯ ವೇದಯಂತ ತಾಮಂ ಕಾರೇಣೈವಾಯತನೇನಾನ್ವೇತಿ ವಿದ್ವಾನ್ ಯಚ್ಛಾಂತಮಜರಮಮೃತಮಭಯಂ ಪರಂ ಚೇತಿ ಅಂತ ಇಲ್ಲಿಗೆ 5ನೇ ಪ್ರಶ್ನೆ ಮುಕ್ತಾಯವಾಯಿತು. ಈಗ ಯಾರಿಗಾದರೂ ಪ್ರಶ್ನೆ ಕೇಳೋದಿದ್ರೆ ಕೇಳಿ. ಇಲ್ಲಿದ್ರೆ 6ನೇ ಪ್ರಶ್ನೆಗೆ ಹೋಗ್ತೇನೆ. ಈ ಓಂಕಾರ ಸಂಬಂಧಿತವಾದ 5ನೇ ಪ್ರಶ್ನೆ ಇಲ್ಲಿಗೆ ಮುಗಿಯತ್ತೆ. ಯಾರಿಗಾದ್ರೂ ಪ್ರಶ್ನೆಗಳಿದೆಯಾ, ಅನುಮಾನಗಳಿದೆಯಾ? ಕೇಳಿ ಪ್ರಫುಲ್ಲತವ್ರೆ. ಸರ್, ಇದು ಲಾಸ್ಟ್ ಕೊನೆ ಕ್ವಶನ್ ಆನ್ಸರ್ನ ಸಾಮಾನ್ಯ ಮನುಷ್ಯರಿಗೆ ಹೇಗೆ ಸರ್ ತಿಳಿಸೋದು? ಯಾವುದು ಅವ್ರಿಗೆ ಅರ್ಥ ಆಗಲ್ಲ ಸರ್. ಈಗ ನಾನ್ ಕೇಳಿದ್ನಲ್ಲ ಸರ್, ಇದರಿಂದ ಏನ್ ಲಾಭ ಅಂತ ಹೇಳ್ಬಿಟ್ಟು. ಏನಿಲ್ಲ, ಮಾನಸಿಕ ಕ್ರಾಂತಿ, ದೈಹಿಕ ವಿಕಾಸ, ದಿಸ್ ದ ಅಲ್ಟಿಮೇಟ್ ಪರ್ಪಸ್. ಅದು ಇರೋದೇ ಜಾಗೃತಿ ಮತ್ತೆ ಜೀವ ಎರಡರ ಸಹಾಯದಿಂದ ಜರುಗುತ್ತೆ. ಇದನ್ನ ನಾವು ಮನುಷ್ಯನಿಂದ ಉನ್ನತ ಮಟ್ಟಕ್ಕೆ ಅಥವಾ ಮನುಷ್ಯನಾಗೆ ಆರೋಗ್ಯ ಭಾಗ್ಯಗಳು ವಿಚಾರಕ್ಕೆ, ಈ ಥರ ಯು ಮೆನ್ಷನ್ ಎನಿಥಿಂಗ್, ಬಟ್ ಅಲ್ಟಿಮೇಟ್ ಪರ್ಪಸ್ ಆಫ್ ವೇದ ಈಸ್ ಟು ಅಟೈನ್ ಫಿಸಿಕಲ್ ಎವಲ್ಯೂಷನ್, ಸೈಕಲಾಜಿಕಲ್ ರೆವಲ್ಯೂಷನ್. ಇದ್ರ ಮಧ್ಯದಲ್ಲಿ ಇನ್ನೂ ಕೆಳಗಡೆ ಏನು ಬೇಕೋ ಅದು ಸಾಧಿಸಿಕೊಳ್ಳಲಿಕ್ಕೆ ಪ್ರಫುಲ್ಲತವ್ರೆ. ಓಕೆ, ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಓಕೆ, ಯಾರಿಗೂ ಇಲ್ಲ ಅಂದರೆ ಈಗ 6ನೆಯ ಪ್ರಶ್ನೆ. ಅದ ಹೈನಂ ಸುಕೇಶ ಭಾರದ್ವಾಜ ಪಪ್ರಚ ಭಗವಾನ್ ಹಿರಣ್ಯನಾಭ ಕೌಸಲ್ಯೋ ರಾಜಪುತ್ರ ಮಾಮುಪತ್ಯೈತಂ ಪ್ರಶ್ನಮಪೃಚ್ಛದ ಷೋಡಶಕಲಂ ಭಾರದ್ವಾಜ ಪುರುಷಂ ವೇತ್ಥ ತಮಹಂ ಕುಮಾರಮಬ್ರುವಂ ನಾಹಮಿಮಿಂ ವೇದ ಯದ್ಯಹಮಿಮಾಮವೇದಿಶಂ ಕಥೇತ ನಾವಕ್ಷ್ಯಮು ಇತಿ ಸಮೂಲೋ ವಾ ಏಷ ಪರಿಶಿಷ್ಯತಿ ಯೋನೃತಮಪಿ ವದತಿ ತಸ್ಮಾನ್ನರ್ಹಾಂ ಮ್ಯನೃತಂ ವಕ್ತಂ ಸ ತೂಷ್ಣಿಂ ರಥಮಾರುಹ್ಯ ಪ್ರಭವ್ರಾಜ ತತ್ವಾಂ ಪೃಚ್ಛಾಮಿ ಕೌಸೌ ಪುರುಷ ಇತಿ ಅಂತ 6ನೆಯ ಪ್ರಶ್ನೆ ಪಿಪ್ಪಲಾದರಿಗೆ ಸುಕೇಶ ಭಾರದ್ವಾಜ ಎಂಬುವನು ಪ್ರಶ್ನಿಸುತ್ತಾನೆ. ಭಾರದ್ವಾಜರು ಕೇಳಿರಬೇಕು, ಋಷಿಗಳ ಹೆಸರು. ಇಂತಹ ಋಷಿಯು, ಹೇ ಭಗವಂತ ಭಾರದ್ವಾಜ, 16 ಕಲೆಗಳುಳ್ಳ ಪುರುಷನನ್ನು ನೀನು ತಿಳಿದಿರುವೆಯ. ನಾನು ಆ ಕುಮಾರನಿಗೆ ಹೇಳಿದನು, ನಾನು ಇವನನ್ನು ತಿಳಿದಿಲ್ಲ. ನಾನು ಇವನನ್ನು ತಿಳಿದಿದ್ದರೆ ನಿನಗೆ ಹೇಳದೆ ಹೇಗೆ ಇರುತ್ತಿದ್ದೆನು? ಯಾವನು ಅನೃತವನ್ನು ಹೇಳುವನು ಅವನು ಬೇರು ಸಹಿತ ಒಣಗಿ ಹೋಗುವನು. ಆದುದರಿಂದ ಅನೃತವನ್ನು ನಾನು ಹೇಳುವುದಿಲ್ಲ. ಅವನು ಮಾತನಾಡದ ಅರ್ಥವನ್ನೇರಿ ಹೊರಟು ಹೋದನು. ಅವನ ವಿಷಯವಾಗಿ ನಿನ್ನನ್ನು ಕೇಳುತ್ತಿದ್ದಾನೆ. ಆ ಪುರುಷ ಎಲ್ಲಿರುವನು? ಇದು 6ನೆಯ ಪ್ರಶ್ನೆ. ಸುಕೇಶನ ಭಾರದ್ವಾಜರು ಪಿಪ್ಪಲಾದರಿಗೆ ಕೇಳಿದಂತಹ ಪ್ರಶ್ನೆ ಅಂದ್ರೇನು? ಸತ್ಯನು, ಶರವಿಲ್ಲವದವನು ಆದಂಥ ಪುರುಷನನ್ನು, ಪುರುಷ ಅಂದರೆ ಏನು? ಇಷ್ಟು ದಿನ ಕ್ಲಾಸ್ ಮಾಡಿದ್ದೀನಿ, ಹೇಳಿ ಪುರುಷ ಅಂದರೆ ಏನು? ನಮ್ಮ ಪುರದಲ್ಲಿ ಶಯನದಲ್ಲಿರುವವನು,
ಅಂದರೆ ನಮ್ಮ ಈ ದೇಹದಲ್ಲಿ ಮಲಗಿರುವವನು ಯಾರು ಸ್ವಾಮಿ ಶ್ರೀಮನ್ನಾರಾಯಣ, ಅವನೇ ಪುರುಷ. ಪುರುಷ ಅಂದ್ರೆ ಏನು? ಸಾಮರ್ಥ್ಯ. ಇದನ್ನು ನಾವು ಎಲ್ಲಿ ತಿಳ್ಕೋಬೇಕು? ಇದನ್ನ ತಿಳ್ಕೊಳಕ್ಕೇನೆ ಸ್ವಾಮಿ ಭಗವಂತನೇ ನಾನು ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಆ ರೀತಿ ಕೇಳ್ತಾನೆ. ಆಗ ನೀನು ತಿಳಿದಿರುವೆಯಾ? ನನಗೆ ಗೊತ್ತಿಲ್ಲ, ನಿನಗೆಲ್ಲರ ಗೊತ್ತೇ. ಅವಯವಗಳಂತೆ ಆತ್ಮನಲ್ಲಿ ಅವಿದ್ಯೆಯಿಂದ ಆರೋಪಿತವಾಗಿರುವ ರೂಪಗಳನ್ನು ಬಿಟ್ಟು ನಾವು ಪುರುಷನನ್ನ ತಿಳ್ಕೋಬೇಕು ಅಂತ ವಿಪ್ಪಲಾದರು ಇವರಿಗೆ ಹೇಳ್ತಾರೆ. ಮುಂದಿನ 2ನೇ ಮಂತ್ರ, ತಸ್ಮೈ ಸಹೋವಾಚ ಇಹೈವಾಂತಃಶರೀರೆ ಸೌಮ್ಯ ಸಾ ಪುರುಷೋ ಯಸ್ಮಿನ್ ಏತಾ ಷೋಡಶಕಲಾ ಪ್ರಭವಂತೀತಿ ಅಂತ ಹೇಳ್ತಾರೆ. ವಿಪ್ಪಲಾದರು ಹೇಳ್ತಾರೆ, ಹೇ ಸೌಮ್ಯನೇ ಅಂದ್ರೆ ಅರ್ಥ ಏನು? ಎಲೈ ಅವನಿಸು ಭಾರದ್ವಾಜ. ಮತ್ತು ಸೌಮ್ಯ ಅಂತ ಯಾಕೆ ಕರೀತಾರೆ? ಯಾಕೆ ಅಂದರೆ ಜಾಗೃತಿಗಾಗಿ ಕಷ್ಟಪಡ್ತಿದ್ದೀಯ ನೀನು. ಅಂದರೆ ಯಾವುದೇ ಪ್ರಾಪಂಚಿಕ ಲಲಾಸೆಯಿಂದಲ್ಲ, ನೀನು ಕೇವಲ ವಿಕಾಸಕ್ಕಾಗಿ, ಕ್ರಾಂತಿಗಾಗಿ ನಿನ್ನ ಜೀವನವನ್ನು ಮುಡಿಪಾಗಿಟ್ಟಿರುವಂತಹ ವ್ಯಕ್ತಿಯೇ ಅನ್ನೋದನ್ನ ಇದೆಲ್ಲ ಸೇರಿ ಸೌಮ್ಯ ಅಂತ ಕರೀತಾ ಇದ್ದಾರೆ. ಯಾವನಲ್ಲಿ ಈ 16 ಕಲೆಗಳು ಉತ್ಪನ್ನವಾಗಿರುವವೋ ಆ ಪುರುಷನು ಈ ಶರೀರದಲ್ಲಿ ಇರುತ್ತಾನೆ. ಅಂದ್ರೆ 16 ಕಲೆ ಯಾವುದು ಅಂತ ಮುಂದಕ್ಕೆ ನೋಡ್ಕೊಳ್ಳೋಣ. ಈಗ 16 ಆರ್ಟ್ ಫಾರ್ಮ್ಸ್. ನಮ್ಮಲ್ಲಿ ಇರುವ ಸಾಮರ್ಥ್ಯ ಎಷ್ಟು ರೀತಿಯಾದ ಕಲೆಗಳನ್ನು ಹೊಂದಿದ್ದಾನೆ ಅಂದ್ರೆ, ವಿ ಹ್ಯಾವ್ ಎವ್ರಿ ಹ್ಯೂಮನ್ ಈಸ್ ಹ್ಯಾವಿಂಗ್ 16 ಫಾರ್ಮ್ಸ್ ಆಫ್ ಆರ್ಟ್. ನಾಟ್ ಸೈನ್ಸ್. ಸೈನ್ಸ್ ಅನ್ನೋದು ಕೋಶ, ಅದು ಜ್ಞಾನದಿಂದ ಬರುವಂಥದ್ದು. ಆದರೆ ಹುಟ್ಟಿನಿಂದಲೇ ಬರುವಂಥದ್ದು 16 ಕಲೆಗಳು. ಓಕೆ, ಆ 16 ಕಲೆಗಳು ಯಾವುದು? ಮುಂದಿನ ಮಂತ್ರಗಳಲ್ಲಿ ನೋಡೋಣ. ಈ 16 ರೀತಿಯಾದ ಕಲೆಗಳೇ ಒಗ್ಗೂಡಿದಾಗ ಅದೇ ಒಂದು ಸಾಮರ್ಥ್ಯವಾಗಿರುತ್ತೆ ನಮ್ಮಲ್ಲಿ. ಅಂದ್ರೆ ನಮ್ಮ ಸಾಮರ್ಥ್ಯದ ಅಭಿವ್ಯಕ್ತ ರೂಪ ಯಾವುದು? 16 ಕಲೆಗಳು. ಓಕೆ, ಯಾವುದು ಅಂತ ಒಂದು ರೌಂಡ್ ಹೇಳ್ಬಿಡ್ತೀನಿ. ಪ್ರಾಣ, ಶ್ರದ್ಧೆ, ವಾಯು, ಜ್ಯೋತಿ, ಪೃಥ್ವಿ, ಆಹಾರ, ವೀರ್ಯ, ತಪಸ್ಸು, ಮಂತ್ರಗಳು, ಕರ್ಮಗಳು, ಲೋಕಗಳು ಮತ್ತೆ ನಾಮಗಳು. ಓಕೆ, ಇವುಗಳೇ ಆರ್ಟ್ ಫಾರ್ಮ್ಸ್. ಓಕೆ, ಈ ರೀತಿಯಾದ ಯಾವ್ಯಾವುದು? ಪ್ರಾಣ, ಶ್ರದ್ಧೆ, ಆಕಾಶ, ವಾಯು, ಜ್ಯೋತಿ, ನೀರು, ಪೃಥ್ವಿ. ಎಷ್ಟಾಯಿತು? ಪ್ರಾಣ, ಆಕಾಶ, ವಾಯು, ಜ್ಯೋತಿ, ನೀರು, ಪೃಥ್ವಿ, ಇಂದ್ರಿಯ, ಮನಸ್ಸು, ಆಹಾರ, ವೀರ್ಯ, ತಪಸ್ಸು, ಕರ್ಮ, ಮಂತ್ರ, ಲೋಕಗಳು ಮತ್ತೆ ನೇಮ್ ಅಂಡ್ ಫಾರ್ಮ್ಸ್, ನಾಮಗಳು ಮತ್ತೆ ರೂಪಗಳು. ಇದಿಷ್ಟು ಸೇರಿ 16 ರೂಪದ ಆರ್ಟ್ ಫಾರ್ಮ್ಸ್ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ. ಎಲ್ಲಿದ್ದಾನೆ? ನಮ್ಮ ಹೃದಯದ ಗುಹೆಯಲ್ಲಿ, ಹೃದಯದ ಮೇಲ್ಭಾಗದಲ್ಲಿರುವ ಒಂದು ಚಿಕ್ಕ ಜಾಗದಲ್ಲಿ ಈ ಪುರುಷ ಪವಡಿಸಿದ್ದಾನೆ. ಯಾವ್ದಾದ್ರು ಪ್ರಶ್ನೆ ಇದೆಯಾ? ಅಂದ್ರೆ ಇಲ್ಲಿ ಭಾರದ್ವಾಜ ಇದು ನಾಮ ಅಂದ್ರೆ ಯಾವ ಇದು ಆಗುತ್ತೆ ಸರ್? ನೇಮ್ಸ್. ಇದು ಕಲೆ ಹೇಗಾಗುತ್ತೆ ಸರ್?
ಈಗ ನೀವು ಭಗವಂತನ ನಾಮವನ್ನು ತಾನೇ ನೀವು ಗುಣಗಾನ ಮಾಡೋದು. ಓಂಕಾರ ಕೂಡ ಒಂದು ನಾಮ ತಾನೆ. ಹೌದು, ಓಕೆ ಅಂದ್ರೆ ಸರ್. ನಾಮವಿಲ್ಲದೆ ಈಗ ಪರಶಿವ, ಓ ಬ್ರಹ್ಮ, ಓ ಪರಮಾತ್ಮ, ಓ ಪ್ರಫುಲ್ಲತಾ ಅವರೇ, ಈ ರೀತಿ ಇವೆಲ್ಲ ನಾಮಗಳು. ನೀವು ಪ್ರಫುಲ್ಲತಾ ಅಂದ್ರೆ ನೀವು ಯಾಕೆ ಅಂತೀರ ಮತ್ತೆ? ಅದು ನಿಮ್ಮ ನಾಮ. ಹಾಗಾಗಿ ನಾಮಗಳು, ನಾಮ ಕೂಡ ಒಂದು ಸಾಮರ್ಥ್ಯ ರೂಪ. ಹರಿಯ ನಾಮ ಭಜನೆಯಿಂದನೇ ಮುಕ್ತಿ ಕಂಡವರು ಹಲವಾರು ಜನರಿದ್ದಾರೆ. ಶಿವನ ಜಪ ಮಾಡಿದವ ರಾಕ್ಷಸರುಗಳು ಅಪಾರವಾದ ಸಾಮರ್ಥ್ಯವನ್ನು ಪಡೆದರು. ಬ್ರಹ್ಮನನ್ನು ಉಪಾಸಿಸಿದವರು ನಾಮವನ್ನು ಹಿಡಿದು ಈಗ ಬ್ರಹ್ಮವನ್ನು ನೋಡಲಿಕ್ಕೆ ಹಿರಣ್ಯಕಶಿಪಿಗೆ ಮೊದಲು ಬ್ರಹ್ಮ ಅಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ. ಅಂದ್ರೆ ಕೇಳ್ಪಟ್ಟಿದ್ದಾನೆ ವಿನಃ ನೋಡಿಲ್ಲ. ಆದರೆ ಅವನಿಗೆ ಬ್ರಹ್ಮ ಪ್ರತ್ಯಕ್ಷನಾದ, ಕೇವಲ ಬ್ರಹ್ಮ ಅನ್ನೋ ಒಂದು ವಿಚಾರದಿಂದ. ಅದೇ ರೀತಿ ವಾಲ್ಮೀಕಿ ರಾಮನ್ನ ನೋಡಿತ್ತಿಲ್ಲ, ಅವನಿಗೇನು ಗೊತ್ತಿಲ್ಲ. ರಾಮ 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 ಅಂದಾಗ ಅವನಿಗೆ ರಾಮ ಗೋಚರನಾದ. ಅದು ದಟ್ ಈಸ್ ದಿ ಪವರ್ ಆಫ್ ನಾಮ. ಅಂದ್ರೆ ನಾವು ನಮ್ಮ ವಿಕಾಸಕ್ಕಾಗಿ, ನಮ್ಮ ಕ್ರಾಂತಿಗಾಗಿ, ನಮಗೆ ಏನು ಬೇಕೋ ಅದನ್ನ ಪಡೆಯುವುದಕ್ಕಾಗಿ ನಮ್ಮಲ್ಲಿ 16 ವಿಶೇಷ ಸಾಮರ್ಥ್ಯಗಳಿವೆ. ಯಾವುದು? ಪ್ರಾಣದ ಸಾಮರ್ಥ್ಯವಿದೆ, ಶ್ರದ್ಧೆಯ ಸಾಮರ್ಥ್ಯವಿದೆ, ಆಕಾಶದ ಸಾಮರ್ಥ್ಯವಿದೆ, ವಾಯುವಿನ ಸಾಮರ್ಥ್ಯವಿದೆ, ಜ್ಯೋತಿಯ ಸಾಮರ್ಥ್ಯವಿದೆ, ನೀರಿನ ಸಾಮರ್ಥ್ಯವಿದೆ, ಪೃಥ್ವಿಯ ಸಾಮರ್ಥ್ಯವಿದೆ, ಇಂದ್ರಿಯದ ಸಾಮರ್ಥ್ಯವಿದೆ, ಮನಸ್ಸಿನ ಸಾಮರ್ಥ್ಯವಿದೆ, ಆಹಾರದ ಸಾಮರ್ಥ್ಯವಿದೆ, ವೀರ್ಯದ ಸಾಮರ್ಥ್ಯವಿದೆ, ತಪಸ್ಸಿನ ಸಾಮರ್ಥ್ಯವಿದೆ, ಮಂತ್ರಗಳ ಸಾಮರ್ಥ್ಯವಿದೆ, ಕರ್ಮಗಳ ಸಾಹಿತ್ಯವಿದೆ, ಲೋಕಗಳ ಸಾಮರ್ಥ್ಯವಿದೆ, ನಾಮಗಳ ಸಾಮರ್ಥ್ಯವಿದೆ. 16 ಸಾಮರ್ಥ್ಯಗಳು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಾವು ಹುಟ್ಟುತ್ತಾರೆ ಎಷ್ಟು ಶ್ರೀಮಂತರಾಗಿದ್ದೇವೆ. ಆದರೆ ಈ ಸಾಮರ್ಥ್ಯವನ್ನ ಅನಾವರಣಗೊಳಿಸಿ ಅವುಗಳನ್ನು ನಮ್ಮ ಜೀವನದಲ್ಲಿ ಅಭಿವ್ಯಕ್ತಿಗೊಳಿಸಿ ಅವುಗಳಿಂದ ನಮ್ಮ ಇಷ್ಟಾರ್ಥ ಕಾಮನೆಗಳನ್ನು ಪೂರೈಸಿಕೊಳ್ಳುವ ಬದಲು ನಾವು ಕೇವಲ ಎಚ್ಚರ ರೂಪದಲ್ಲಿ ಮಾತ್ರ ಕೆಲವು ವಿಚಾರಗಳನ್ನು ಮಾತ್ರ ಉಪಯೋಗಿಸುತ್ತೇವೆ. ಅಂದರೆ ಬುದ್ಧಿ, ಅಂದರೆ ಇಂಟಲೆಕ್ಟ್, ಬಾಡಿ ಆ್ಯಂಡ್ ಮೈಂಡ್, ಈ ಮೂರನ್ನು ಮಾತ್ರ ನಾವು ಉಪಯೋಗಿಸುತ್ತೇವೆ. ಇಡೀ ಪ್ರಪಂಚದಲ್ಲಿ ಈ 3 ಸಾಮರ್ಥ್ಯಗಳಿಗೆ ಒಂದು ಪ್ರಶಂಸೆ ಇದೆಯೇ ವಿನಃ, ಪ್ರೋತ್ಸಾಹವಿದೆಯೇ ವಿನಃ, ಪುರಸ್ಕಾರವಿದೆಯೇ ವಿನಃ ಈ 16 ವಿಚಾರಗಳನ್ನು ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ. ವೇದದಲ್ಲಿ ಹೇಳಿರುವ ಈ 16 ವಿಚಾರಗಳನ್ನು ಉಪಯೋಗಿಸಿಕೋ. ಇದು ಪ್ರತಿಯೊಬ್ಬರಿಗೂ ಸಾಧ್ಯ. ಈ ರೀತಿಯಾದ ಉಪಯೋಗದಿಂದ ಒಬ್ಬ ಮನುಷ್ಯ ತನ್ನ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಬಹುದು. ನೀವು ಕೇಳಿದಲ್ಲ ಪ್ರಫುಲ್ಲತಾ ಅವರೇ, ಆ ಪ್ರಶ್ನೆಗೆ ದಿಸ್ ಈಸ್ ದ ಆನ್ಸರ್, ಅನದರ್ ಕೈಂಡ್ ಆಫ್ ಆನ್ಸರ್. ಓಕೆ, ಆ ಥರ 2ನೇ ಮಂತ್ರದಲ್ಲಿ ಹೇಳ್ತಾರೆ, ತಸ್ಮೈ ಸಹೋವಾಚ ಯೈವಾಂತಃಶರೀರೇ ಸೌಮ್ಯ ಸ ಪುರುಷೋ ಯಸ್ಮಿನ್ನೇತ ಷೋಡಶಕಲ ಪ್ರಭವಂತಿದೆ. ಈ ರೀತಿಯಾಗಿ ಯಾವ ಮನುಷ್ಯನಲ್ಲಿ ಆಗಲೇ ಅವನಲ್ಲಿ ಇರುವಂತಹ ಪ್ರಕೃತಿಯು, ಆಗಲೇ ಕೊಟ್ಟಿರುವಂತಹ ಸಾಮರ್ಥ್ಯ, ನಾವು ಜನ್ಮದಿಂದಲೇ ತೆಗೆದುಕೊಂಡು ಬಂದಿರುವ, ಬ್ರಹ್ಮನಿಂದ ತೆಗೆದುಕೊಂಡು ಬಂದಿರುವಂತಹ ನಮ್ಮ ಈ 16 ಸಾಮರ್ಥ್ಯಗಳನ್ನು ಯಾರು ಉಪಯೋಗಿಸುತ್ತಾರೋ, ಅದಕ್ಕೆ ಉಪಯೋಗಕ್ಕೆ ಮೊದಲು ಯಾರು ಅದರ ವಿಚಾರವನ್ನು ಕುರಿತು ಅರಿತುಕೊಂಡು
ಅದನ್ನು ಉಪಯೋಗಿಸಿಕೊಳ್ಳುತ್ತಾರೋ ಅವನು ವಿದ್ವಾಂಸನಾಗುತ್ತಾನೆ. ಅವನಿಗೆ ಕೇಳಿದ್ದೆಲ್ಲವೂ ಅಭಿವ್ಯಕ್ತಗೊಳ್ಳುತ್ತಾ ಹೋಗುತ್ತೆ. ಅವನು ಸರ್ವರಲ್ಲೂ ಪೂಜ್ಯನಾಗುತ್ತಾನೆ, ಸರ್ವರಲ್ಲೂ ಮಾನ್ಯನಾಗುತ್ತಾನೆ. ಯಾವುದೇ ಫೀಲ್ಡ್ ಇರಲಿ, ರಿಸರ್ಚೇ ಇರಬೇಕು ಅಂತಿಲ್ಲ, ಯಾವುದೇ ಫೀಲ್ಡ್ ಇರಲಿ, ಇದನ್ನ ಇವತ್ತು ಯಾವ ಶಾಲೆಯಲ್ಲೂ ಕಲಿಸುತ್ತಿಲ್ಲ. ನಮ್ಮಲ್ಲಿರುವ ಆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಈ ಥರ ಹಲವಾರು ವಿಶೇಷ ಸೈಕಾಲಜಿ ಬೇಸ್ಡ್ ಕೋರ್ಸ್ಗಳಲ್ಲಿ ಕೂಡ ಇವುಗಳ ಉಲ್ಲೇಖವಿಲ್ಲ. ಯಾಕೆಂದರೆ ನಾವುಗಳು ಸದಾ ಪಾಶ್ಚಿಮಾತ್ಯ ದೇಶಗಳಿಂದ ಬರುವಂತಹ ಕೇವಲ ಬಾಡಿ ಮೈಂಡ್ ಇಂಟೆಲೆಕ್ಟ್ ರಿಲೇಟೆಡ್ ವಿಚಾರದಲ್ಲಿ ಉತ್ಪನ್ನವಾಗುವಂತಹ ಅನಾಲಿಟಿಕ್ಸ್ಗಳ ಮೇಲೆ ನಮ್ಮ ಗಮನವಿದೆಯೇ ವಿನಃ ಈ ರೀತಿಯಾಗಿ ಸಿಂಥಸಿಸ್, ಇವುಗಳ 16 ಕಲೆಗಳು ಯಾವುದಿದೆ, ಅಂದರೆ 16 ಸಾಮರ್ಥ್ಯ ಯಾವುದಿದೆ, ಅದರ ಒಂದೊಂದೇ ಸಾಮರ್ಥ್ಯದ ಅನಾವರಣವೇನು, ಅದರಿಂದ ದೊರಕುವುದೇನು, 16 ಉಪಯೋಗಿಸಿದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಎನ್ನುವ ವಿಚಾರವನ್ನು ಇಲ್ಲಿ ನಾವು ಕಲಿತಾ ಇಲ್ಲ. ನಾವು ಅನಾಲಿಟಿಕ್ಸ್ ಔಟ್ಪುಟ್ಟನ್ನು ಮಾತ್ರ ತಗೋತಾ ಇದ್ದೇವೆ ವಿನಃ ಸಿಂಥಸಿಸ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಯಾರಲ್ಲೂ ಬೇಡದೆ, ಯಾರಲ್ಲೂ ಕೇಳದೆ, ಎಲ್ಲೂ ಹುಡುಕದೆ ನಮ್ಮ 3 ಪ್ರಜ್ಞಾ ಅವಸ್ಥೆಗಳನ್ನೇ ಉಪಯೋಗಿಸಿಕೊಂಡು ಜಾಗೃತ ಮತ್ತು ಜೀವನ ಸಹಾಯದಿಂದ ಈ 16 ಕಲೆಗಳನ್ನು ಉಪಯೋಗಿಸಿಕೊಂಡು ನಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳುವಂತಹ ವಿಚಾರ ವೇದ ಹೇಳ್ತಾ ಇದೆ. ಪ್ರಶ್ನೋಪನಿಷತ್ತಲ್ಲಿ ಪಿಪ್ಪಲಾದರು ಹೇಳ್ತಾ ಇದ್ದಾರೆ. ಅದನ್ನು ನಾವು ಗಮನಿಸಬೇಕಾಗಿದೆ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಓಕೆ. ಸಾ ಈಕ್ಷಾಂ ಚಕ್ರ ಕಸ್ಮಿನ್ನಹಮುತ್ಕ್ರಾಂತ ಉತ್ಕ್ರಾಂತ ಭವಿಷ್ಯಾಮಿ ಕಸ್ಮಿನ್ನ ವಾ ಪ್ರತಿಷ್ಠಿತ ಪ್ರತಿಷ್ಠಾಸ್ಯಾಮೀತಿ ಅಂತ 3ನೇ ಮಂತ್ರವನ್ನು ಹೇಳ್ತಾರೆ. ಈ ರೀತಿಯಾದ ಸಾಮರ್ಥ್ಯವುಳ್ಳ ಪುರುಷನು ಆಲೋಚನೆ ಮಾಡ್ತಾನೆ. ಅಂದ್ರೆ ಬೃಹತ್ ಚಲನೆ ಮತ್ತು ಚಿಂತನೆ ಬ್ರಹ್ಮ, ಅವನಲ್ಲಿ ಈ 16 ಸಾಮರ್ಥ್ಯಗಳು ಇವೆ. ಯಾರಿಗೆ ಈ ರೀತಿಯಾದ 16 ಸಾಮರ್ಥ್ಯಗಳು ಅನಾವರಣಗೊಳ್ಳುತ್ತೆ, ನಾವು ಹೋದ ಮಂತ್ರದಲ್ಲಿ ಓಂಕಾರದಿಂದ ಬ್ರಹ್ಮಲೋಕವನ್ನು ಪಡೆಯುತ್ತೇವೆ ಅಂದರೆ ನಮ್ಮ ಆಲೋಚನೆಯು ವಿಸ್ತಾರಗೊಳ್ಳುತ್ತೆ, ಚಲನೆ ಮತ್ತು ಚಿಂತನೆಯು ವಿಸ್ತಾರಗೊಳ್ಳುತ್ತೆ. ಆ ಮಟ್ಟಕ್ಕೆ ಹೋದಾಗ ಸೃಷ್ಟಿಯ ಫಲಕ್ರಮಗಳು ಬಗ್ಗೆ ಐಡಿಯಾ ಆಟೋಮೆಟಿಕ್ ಆಗಿ ಸಿಗತ್ತೆ. ಸೃಷ್ಟಿ ಮಾಡಬೇಕಾದರೆ ಅದು ನಮ್ಮ ಜೀವನಕ್ಕಾಗಿ ಇರಲಿ, ನನಗಾಗಿ ಇರಲಿ, ಸಮಾಜಕ್ಕಾಗಿ ಇರಲಿ, ಬ್ರಹ್ಮಾಂಡಕ್ಕಾಗಿ ಇರಲಿ, ಯಾವುದಕ್ಕಾದರೂ ಇರಲಿ, ಸೃಷ್ಟಿ ಮತ್ತು ಅದರ ಕ್ರಮದ ಒಂದು ವಿಚಾರ ಈ 16 ಕಲೆಗಳ ಸರಿಯಾದ ಅಧ್ಯಯನದಿಂದ ನಾವು ತಿಳಿದುಕೊಳ್ಳಬಹುದಾಗಿದೆ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ವಿಶ್ವಾಮಿತ್ರನ ಮರುಸೃಷ್ಟಿ, ದೂರ್ವಾಸರ 5 ಮಂತ್ರಗಳ ಸೃಷ್ಟಿ, ಅವರೇ ಪಾಂಡವರು ವಿತ್ ಕರ್ಣ. ಅದೇ ವ್ಯಾಸರು ಮಾಡಿದಂತಹ ಸೃಷ್ಟಿ, ಅದೇ ವ್ಯಾಸರ ತಂದೆಯಾದ ಪರಾಶರರು ಸತ್ಯವತಿಯ ಗರ್ಭದಿಂದ ವ್ಯಾಸರನ್ನು ಮಾಡಿದ ಸೃಷ್ಟಿ. ಈ ವಿಷಯ ಅಂದರೆ ನಾವು ಇವತ್ತು ಪವಾಡ ಅದು ಇದು ಅವ್ರು ಏನು ಕೆಪಾಸಿಟಿನಪ್ಪ ಅಂತೀವಿ, ಅದು ನಮ್ಮಲ್ಲೂ ಇದೆ, ನಿಮ್ಮಲ್ಲೂ ಇದೆ. ಅದನ್ನು ಅವರು ಕಂಡು ಹಿಡಿದು ಪ್ರಯೋಗಿಸಿ ಉಪಯೋಗಿಸಿದರು. ನಾವುಗಳು ಅದು ಇರುವ ತಿಳುವಳಿಕೆಯೇ ಇಲ್ಲ. ಈ ರೀತಿಯಾದ ಒಂದು 16 ಸಾಮರ್ಥ್ಯಗಳನ್ನು ಒಳಗೊಂಡಂತಹ ಪುರುಷ
ಅವನು ಶರೀರದಿಂದ ಹೊರಗೆ ಬಂದರೆ ನಾನು ಐ ವಿಲ್ ಬಿ ಡೆಡ್. ಅವನು ಒಳಗಿದ್ದರೆ ಐ ವಿಲ್ ಬಿ ಅಲೈವ್. ಇಫ್ ಹಿ ಸ್ಟ್ಯಾಂಡ್ಸ್ ಫಾರ್ ಮೀ ಐ ವಿಲ್ ಬಿ ಕೇಪಬಲ್. ಈ ಮೂರು ವಿಚಾರಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸ ಈಕ್ಷಾಂ ಚಕ್ರ ಕಸ್ಮಿನ್ನಹಮುತ್ಕ್ರಾಂತ ಉತ್ಕ್ರಾಂತ ಭವಿಷ್ಯಾಮಿ ಕಸ್ಮಿನ್ನ ವಾ ಪ್ರತಿಷ್ಠಿತ ಪ್ರತಿಷ್ಠಾಸ್ಯಾಮೀತಿ ಅನ್ನೋ ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ. ಯಾರಿಗಾದ್ರೂ ಇದರ ಪ್ರಶ್ನೆ ಇದೆಯಾ ಈ ವಿಚಾರದಲ್ಲಿ? ನಿಮಗೆಲ್ಲ ಅರ್ಥ ಆಗ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಈಗ ತಲೆ ಮೇಲೆ ಹೋಗ್ತಾ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಏಕೆಂದರೆ ಯಾರು ಪ್ರಶ್ನೆಗಳು ಕೇಳ್ತಾ ಇಲ್ಲ. ಎರಡೇ ಸಮಯದಲ್ಲಿ ಪ್ರಶ್ನೆಗಳು ಉದ್ಭವ ಆಗೋದಿಲ್ಲ. ಒಂದು ಏನೋ ಅರ್ಥವಾಗದೇ ಇದ್ದರೆ ಅಥವಾ ಸಂಪೂರ್ಣ ಅರ್ಥವಾದರೆ. ನಾನು ಎರಡನೇ ವಿಚಾರವನ್ನು ತೆಗೆದುಕೊಳ್ತಾ ಇದ್ದೀನಿ, ನಿಮಗೆಲ್ಲ ಸಂಪೂರ್ಣ ಅರ್ಥವಾಗಿದೆ ಅಂತ. ಹಾಗಾಗಿ ಈಗ ಮುಂದಿನ ಮಂತ್ರಕ್ಕೆ ಹೋಗ್ತಾ ಇದ್ದೀನಿ. ಸ ಪ್ರಾಣ ಮಸುಜತ ಪ್ರಾಣಾಚ್ಛದ್ದಾಂ ಖಂ ವಾಯುರ್ಜ್ಯೋತಿರಾವಃ ಪೃಥಿವೀಂದ್ರಿಯಂ ಮನಃ ಅನ್ನಮನ್ನದ್ವೀರ್ಯಂ ತಪೋ ಮಂತ್ರಾಃ ಕರ್ಮ ಲೋಕಾಃ ಲೋಕೇಶು ಚ ನಾಮ ಚ ಅಂತ ಹೇಳ್ತಾ ಇದ್ದಾರೆ. ಏನು? ಅಂತಹ ಪುರುಷರೇ, ನಮ್ಮ ಒಳಗಡೆ ಇರುವಂತಹ ಪುರುಷ ಇದಾನಲ್ಲ, 16 ಕಲೆಗಳನ್ನು ಉಳ್ಳಂತಹ ಅವನೇ ಈ ಪ್ರಾಣವನ್ನು ಸೃಷ್ಟಿಸುತ್ತಾನೆ. ಪ್ರಾಣನಿಂದ ಶ್ರದ್ಧೆ, ಆಕಾಶ, ವಾಯು, ಜ್ಯೋತಿ, ನೀರು, ಪೃಥ್ವಿ, ಇಂದ್ರಿಯ, ಮನಸ್ಸು, ಆಹಾರ, ಇದಿಷ್ಟು ಶ್ರದ್ಧೆ, ಆಕಾಶ, ವಾಯು, ಜ್ಯೋತಿ, ನೀರು, ಪೃಥ್ವಿ, ಮನಸ್ಸು, ಅನ್ನ, ಇಂದ್ರಿಯ, ಇವುಗಳನ್ನು ಎಲ್ಲವೂ ಕೂಡ ಪ್ರಾಣ ಸೃಷ್ಟಿ ಮಾಡುತ್ತೆ. ಆಹಾರದಿಂದ ವೀರ್ಯ, ತಪಸ್ಸು, ಮಂತ್ರ, ಕರ್ಮ, ನಾಮ, ರೂಪ ಇಷ್ಟು ಕೂಡ ಜನರೇಟ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸ ಪ್ರಾಣಮಸೃಜತ ಪ್ರಾಣಾಚ್ಛದ್ದಾಂ ಖಂ ವಾಯುರ್ಜ್ಯೋತಿರಾಪಃ ಪೃಥಿವೀಂದ್ರಿಯಂ ಮನಃ ಅನ್ನಮನ್ನಾದ್ವೀರ್ಯಂ ತಪೋ ಮಂತ್ರಃ ಕರ್ಮ ಲೋಕಾಃ ಲೋಕೇಶು ಚ ನಾಮ ಚ. ನೋಡಿ, ಇಷ್ಟು ಕೂಡ ಈ ರೀತಿಯಾಗಿ ಸರ್ವ ಪ್ರಾಣಿಗಳ ಇಂದ್ರಿಯಗಳಿಗೆ ಆಧಾರನಾಗಿರುವ, ನಮ್ಮ ಅಂತರ್ಗತನಾಗಿರುವ, ನಮ್ಮ ಜೀವಕ್ಕೆ ಆಧಾರವಾಗಿರುವ ಪ್ರಾಣವನ್ನ ಸಾಮರ್ಥ್ಯ ಅನ್ನೋದು ಸೃಷ್ಟಿ ಮಾಡುತ್ತೆ. ಮತ್ತೆ ಎಲ್ಲ ಪ್ರಾಣಿಗಳು ವೇದ ಅಂದರೆ ಶ್ರುತಿ, ಸ್ಮೃತಿ, ಸದಾಚಾರ ಅಂದರೆ ಜ್ಞಾನ, ಮತ್ತೆ ಆ ಜ್ಞಾನದಲ್ಲಿ ಇವು ಅಂದಿನ 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 ಕ್ಷಣಕ್ಕೆ, ಅಂದಿನ ಕಾಲಕ್ಕೆ ಅನ್ವಯವಾಗುವಂತಹ ವಿಚಾರವನ್ನು ತುಲನೆ ಮಾಡಿ ಉಪಯೋಗಿಸಿಕೊಳ್ಳುವ ಚಾತುರ್ಯವನ್ನು ಕೊಡುವಂತಹ ಸ್ಮೃತಿ ಎನ್ನುವ ಜ್ಞಾನ. ಮತ್ತೆ ಸದಾಚಾರ, ಯಾರಿಗೂ ನೋವುಂಟು ಮಾಡದೆ, ಯಾವ ಆತ್ಮಕ್ಕೂ ನೋವುಂಟು ಮಾಡದೆ, ಯಾವ ಪ್ರಕೃತಿಯಲ್ಲಿ ಯಾವುದಕ್ಕೂ ತೊಂದರೆ ಮಾಡದೆ, ಯಾರಿಗೂ ತೊಂದರೆ ಮಾಡದೆ, ಯಾವುದಕ್ಕೂ ತೊಂದರೆ ಮಾಡದೆ ನಾವು ಕರ್ಮವನ್ನು ಮಾಡಬೇಕು. ಅದಕ್ಕೆ ಆಧಾರ ಏನು? ವೇದ ಅಂದರೆ ಶ್ರುತಿ, ಸ್ಮೃತಿ ಮತ್ತೆ ಸದಾಚಾರ. ಈ ಮೂರೇ ವೇದದಲ್ಲಿ ಹೇಳುವಂತಹ ಧರ್ಮ. ನಾವು ವೇದದಲ್ಲಿ ಹೇಳುವ ಧರ್ಮದ ಡೆಫಿನಿಷನ್ನೇ ಶ್ರುತಿ, ಸ್ಮೃತಿ, ಸದಾಚಾರ. ಈ ರೀತಿಯಾದ ಮೂರು ವಿಚಾರಗಳನ್ನು ಪಾಲಿಸಿಕೊಂಡು ಹೋಗಲಿಕ್ಕೆ ಒಂದು ಐಟಮ್ ಬೇಕು. ಯಾವುದದು? ಶ್ರದ್ಧೆ, ಡೆಡಿಕೇಶನ್. ಶ್ರದ್ಧೆ ಎಲ್ಲಿಂದ ಉತ್ಪನ್ನವಾಗುತ್ತೆ? ಪ್ರಾಣದಿಂದ ಉತ್ಪನ್ನವಾಗುತ್ತೆ. ಮತ್ತೆ ಪ್ರಾಣದ ಇನ್ನೇನು ಉತ್ಪನ್ನವಾಗುತ್ತೆ? ಆಪರ್ಚುನಿಟಿ ಅಂದರೆ ಆಕಾಶ, ವಾಯು ಉತ್ಪನ್ನವಾಗುತ್ತೆ, ಜ್ಯೋತಿ ಉತ್ಪನ್ನವಾಗುತ್ತೆ,
ನೀರು ಉತ್ಪನ್ನವಾಗುತ್ತೆ, ಪೃಥ್ವಿ ಉತ್ಪನ್ನವಾಗುತ್ತೆ, ಇಂದ್ರಿಯಗಳು ಉತ್ಪನ್ನವಾಗುತ್ತೆ, ಮನಸ್ಸು ಉತ್ಪನ್ನವಾಗುತ್ತೆ, ಮತ್ತೆ ಲೋಕದಲ್ಲಿ ಆಹಾರವು ಜನಿಸುತ್ತೆ. ಪ್ರಾಣದಿಂದ ಏನೇನು ಬರುತ್ತೆ? ಶ್ರದ್ಧೆ, ಆಕಾಶ, ವಾಯು, ಜ್ಯೋತಿ, ನೀರು, ಪೃಥ್ವಿ, ಇಂದ್ರಿಯ, ಮನಸ್ಸು ಮತ್ತೆ ಆಹಾರ. ಆಹಾರ ಅಂತಂದ್ರೆ ಇಲ್ಲಿ ನಾವು ತಿನ್ನುವ ಆಹಾರ ಮಾತ್ರವೇ ಅಲ್ಲ, ಇಡೀ ಜಗತ್ತಿನಲ್ಲಿ ಇರುವಂಥ ಸಕಲ ಪ್ರಾಣಗಳಿಗೆ ಅವಶ್ಯಕವಾಗಿರುವ ಆಹಾರದ ಉತ್ಪನ್ನತೆ ಇಲ್ಲಿ ನಡೆಯುತ್ತೆ. ಪ್ರಾಣದಿಂದ ಇಷ್ಟು ಬರುತ್ತೆ. ನಂತರ ಆಹಾರದಿಂದ ಏನಾಗುತ್ತೆ? ವೀರ್ಯ. ಅಂದರೆ ವೀರ್ಯ ಅಂದರೆ ಇಲ್ಲಿ ಸ್ಪರ್ಮ್ ಅಂತ ಒಂದೇ ವಿಚಾರ ಅಲ್ಲ, ಇಲ್ಲಿ ಎಬಿಲಿಟಿ ಟು ಡೂ ದ ವರ್ಕ್, ಎಬಿಲಿಟಿ ಟು ಫಾಲೋ ಶ್ರುತಿ, ಸ್ಮೃತಿ ಅಂಡ್ ಸದಾಚಾರ. ಇಷ್ಟು ಕೂಡ ಫುಡ್ಡಿಂದ ಬರುತ್ತೆ. ಮತ್ತೆ ಫುಡ್ಡಿಂದನೇ ತಪಸ್ಸು, ಆಸ್ಟೆರಿಟಿ. ಅಂದರೆ ಯಾವುದೇ ಒಂದು ವಿಚಾರದ ಸಾಧನೆಗಾಗಿ ಶ್ರದ್ಧೆಯಿಂದ ನಾವು ಅದನ್ನು ಕೈಗೊಂಡಾಗ ಅದರಲ್ಲಿ ಉಂಟಾಗುವ ಅಡೆತಡೆಗಳನ್ನು ಮೀರಿ ನಡೆಯುವಂತಹ ಗುರಿಯನ್ನು ತಲುಪುವಂತಹ ಸಾಮರ್ಥ್ಯ, ಅಂದರೆ ಅದನ್ನೇ ತಪಸ್ಸು ಅನ್ನೋದು ಕೂಡ ನಮಗೆ ಸಿಗುತ್ತೆ. ನಂತರ ಮಂತ್ರ, ಮನನತ್ರಯತೆ ಇತಿ ಮಂತ್ರ, ಮನನತ್ರಾಯತೆ ಇತಿ ಮಂತ್ರ. ನಮ್ಮ 3 ಪ್ರಜ್ಞಾವಸ್ಥೆಗಳನ್ನು ಜಾಗೃತಕ್ಕೆ ತರುವಂತಹ, ವಾಲಂಟ್ರಿ ಮೋಡಿಗೆ ತರುವಂತಹ ವಿಚಾರಕ್ಕೆ ಬೇಕಿರುವ ಜಾಗೃತಿ ಮತ್ತು ಜೀವಕ್ಕೆ ರಿಸೋರ್ಸ್ ಆಕರವಾಗಿ ಆಹಾರವು ನಡ್ಕೊಳ್ಳುತ್ತೆ. ಇದೇ ಮಂತ್ರ. ನೆಕ್ಸ್ಟ್ ಕರ್ಮ ಅಂದ್ರೆ ಏನರ್ಥ? ಅಗ್ನಿಹೋತ್ರ. ಈ ರೀತಿಯಾದ, ನಾನು ಈಗಿನ 2-3 ತರಗತಿಗಳ ಹಿಂದೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಾಟ್ ಈಸ್ ಅಗ್ನಿಹೋತ್ರ ಅಂತ. ಇದರಲ್ಲೇನೆ ನಮ್ಮ ಉಸಿರಾಟ ಕ್ರಮದಲ್ಲಿ ಮಾಡುವಂಥ ಅಗ್ನಿಹೋತ್ರ ಅಂತರ್ಯದಲ್ಲಿ ಈ ರೀತಿಯಾದ ವಿಚಾರಗಳಿಗೆ. ಮತ್ತೆ ಲೋಕಗಳು, ನಾಮಗಳು ಅಂದ್ರೆ ಏನು? ಸರ್ವ ಪ್ರಾಣಿಗಳ ಇಂದ್ರಿಯಗಳಿಗೆ ಆಧಾರನಾಗಿರುವ ಅಂತರಾತ್ಮನಾದ ಹಿರಣ್ಯಗರ್ಭನಿಂದ ಪ್ರಾಣ. ಎಲ್ಲ ಪ್ರಾಣಿಗಳು ಶುಭ ಕರ್ಮದಲ್ಲಿ ಪ್ರವೃತ್ತರಾಗಲು ಬೇಕಾಗಿರುವಂತಹ ಶ್ರದ್ಧೆ, ಆಕಾಶ, ವಾಯು, ಜ್ಯೋತಿ, ನೀರು, ಪೃಥ್ವಿ ಕರ್ಮ ಫಲಗಳನ್ನು ಅನುಭವಿಸುವುದಕ್ಕಾಗಿ 5 ಭೂತಗಳ ಸೃಷ್ಟಿ ಅಂದ್ರೆ ಪ್ರಪಂಚ, ಅಂದ್ರೆ ಲೋಕ. ನಂತರ ಇಂದ್ರಿಯ ಮತ್ತು ಅನ್ನ, ಪ್ರಾಣಿಗಳ ಜೀವನದ ಮುಂದುವರಿಕೆಗಾಗಿ ಯಾವುದು? ಇಂದ್ರಿಯ ಮತ್ತೆ ಅನ್ನ. ಮತ್ತೆ ಅನ್ನದಿಂದ ವೀರ್ಯ, ಅಂದರೆ ಕರ್ಮ ಮಾಡೋದಕ್ಕೆ ಬೇಕಿರುವಂತಹ ಸಾಮರ್ಥ್ಯ. ನಂತರ ತಪಸ್ಸು, ಕರ್ಮ ಎಂಬ ಪ್ರವೃತ್ತಿಗೆ ಸಾಧನವಾಗಿರುವ ಸಾಮರ್ಥ್ಯ, ವೀರ್ಯವಾಯಿತು. ಚಿತ್ತಗಳ ಶುದ್ಧಿಗಾಗಿ ತಪಸ್ಸಾಯಿತು. ಕರ್ಮಕ್ಕೆ ಸಾಧನವಾದ ಋಕ್ಕು, ಯಜಸ್ಸು, ಸಾರ್ಮ, ಅಥರ್ವ ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದಗಳು ಮಂತ್ರಗಳು ನಮಗೆ ಸಿಕ್ತು. ಅಗ್ನಿಹೋತ್ರ ರೀತಿಯಾದ ಕರ್ಮಗಳ ಮಾಡೋದಕ್ಕೆ ಕರ್ಮವನ್ನು ಸೃಷ್ಟಿ ಮಾಡ್ತು. ಕರ್ಮಗಳಿಗೆ ಅದರ ಫಲವನ್ನು ಅನುಭವಿಸಲು ಬೇಕಾಗಿರುವಂತಹ ಪೃಥಕ್ ಪಂಚ ಪ್ರಪಂಚದ ಸೃಷ್ಟಿಯಾಯಿತು. ನಂತರ ಎಲ್ಲದಕ್ಕೂ ಒಂದು ಆಕ್ಟಿವ್ ಮಾಡುವಂತಹ ಅಕ್ಷರವು ಜನರೇಟ್ ಆಯಿತು ಎನ್ನುವಲ್ಲಿಗೆ ಇವತ್ತಿನ ಇದು ನಮ್ಮ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಕೇಳಿ.